ಕಳೆದ 22 ಸಂಚಿಕೆಗಳಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಸಕ್ಸಸ್ ಅಂದ್ರೆ, ಯಶಸ್ಸು ಅಂದ್ರೆ 7 ಸಲ ಬಿದ್ರೆ 8 ಸಲ ಎದ್ದೇಳ್ಬೇಕು, 8 ಸಲ ಬಿದ್ರೆ 9 ಸಲ ಎದ್ದೇಳ್ಬೇಕು, 9 ಸಲ ಬಿದ್ರೆ 10 ಸಲ ಎದ್ದೇಳ್ಬೇಕು ಅಷ್ಟೇ. ಲೈಫ್ ಜೊತೆ ಒಂದು ಸಣ್ಣ ಅರೇಂಜ್ಮೆಂಟ್, ಕಷ್ಟಗಳ ಜೊತೆ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್. ಆ ತರ ಅಡ್ಜಸ್ಟ್ಮೆಂಟ್ ಅರೇಂಜ್ಮೆಂಟ್ ಮಾಡ್ಕೊಂಡವ್ರು ಎಲ್ಲರೂ ಎಷ್ಟೊಂದು ಜನ ಸಾಧಕರನ್ನ ಈ ಸೀಟ್ ಮೇಲೆ ನಾವು ನೋಡಿದೀವಿ. ಇವತ್ತು ನಮ್ಮ ನಾಡಿನ ಇನ್ನೊಬ್ಬ ಶ್ರೇಷ್ಠರು ಈ ಸೀಟಲ್ಲಿ ಕೂರ್ತಾರೆ. ಸೊ ವೆಲ್ಕಮ್ ಟು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ-ಕೋಲಾ. ಇವತ್ತಿನ ನಮ್ಮ ಸಾಧಕರು ಮಾತಲ್ಲೇ ಮಾಯಾ ಲೋಕವನ್ನ ಸೃಷ್ಟಿ ಮಾಡೋ ಮೋಡಿಗಾರ, ಮಾತಿಗೆ ಮಾಸ್ಟರ್, ಲಂಚಕ್ಕೆ ಇವ್ರನ್ ಕಂಡ್ರೆ ನಡುಕ, ಮನೋರಂಜನೆ ಕ್ಷೇತ್ರಕ್ಕೆ ಇವ್ರನ್ ಕಂಡ್ರೆ ಪುಳಕ, ಸಮಾಜಕ್ಕೆ ಕಂಟಿರೋ ಅದೆಷ್ಟೋ ರೋಗಗಳಿಗೆ ಮಾತಿನಲ್ಲೇ ಮದ್ದು ಅರ್ಧ ನಟ ರತ್ನಾಕರ, ರಂಗಸಿಂಹ, ಮಾಸ್ಟರ್ ಹಿರಣ್ಣಯ್ಯ. ಈ ವಾರ ನಮ್ಮ ಸಾಧಕರ ಸೀಟಲ್ಲಿ ಮಾಸ್ಟರ್ ಹಿರಣ್ಯ ಅವರು. ಮಾಸ್ಟರ್ ಹಿರಣ್ಯ ಅವರು ಹುಟ್ಟಿದ್ದು ಫೆಬ್ರವರಿ 15, 1934. ಮೈಸೂರು ಇವರ ಹುಟ್ಟೂರು. ಮೂಲ ಹೆಸರು ಶ್ರೀ ನರಸಿಂಹಮೂರ್ತಿ. ಕಲ್ಚರ್ಡ್ ಕಾಮಿಡಿಯನ್ ಶ್ರೀ ಕೆ ಹಿರಣ್ಣಯ್ಯ ಇವರ ತಂದೆ. ತಾಯಿ ಶಾರದಮ್ಮ, ಶಾಂತಮ್ಮ ಇವರ ಅರ್ಧಾಂಗಿ. ಬಾಬು ಹಿರಣ್ಣಯ್ಯ, ಶಾರದಾಂಬ, ಶ್ರೀಕಾಂತ್, ಗೀತಾ ಮತ್ತು ಗುರುನಾಥ್ ಇವರ ಮಕ್ಕಳು. 11 ಜನ ಮೊಮ್ಮಕ್ಕಳು. ಹೆಸರೋದು ಕಷ್ಟ. 1953ರಲ್ಲಿ ಹಿರಣ್ಣಯ್ಯ ಮಿತ್ರ ಮಂಡಳಿಯ ಜವಾಬ್ದಾರನ ಹೊತ್ತರು. ನಡುಬೀದಿ ನಾರಾಯಣ, ಭ್ರಷ್ಟಾಚಾರ, ಸದಾರಮೆ, ಮಕ್ಮಲ್ ಟೋಪಿ, ಅಮ್ಮ ಅವರ ಅವಾಂತರ, ದೇವದಾಸಿ ಮುಂತಾದ ಜನಪ್ರಿಯ ನಾಟಕಗಳನ್ನ ರಂಗಭೂಮಿಗೆ ನೀಡಿದಂತ ಕಲಾವಿದರು. ಇವರ ಫೇಮಸ್ ನಾಟಕ ಲಂಚಾವತಾರ 10,000ಕ್ಕೂ ಹೆಚ್ಚಿನ ಪ್ರದರ್ಶನವನ್ನು ಕಂಡು ದಾಖಲೆ ಬರೆದಿದೆ. ರಂಗಭೂಮಿ, ಸಿನಿಮಾ ಮತ್ತೆ ಕಿರುತೆರೆಯಲ್ಲಿ ಏಕಕಾಲಕ್ಕೆ ಕೆಲಸ ಮಾಡಿದಂತ ಹಿರಿಯ ಜೀವಿ ಮಾಸ್ಟರ್ ಹಿರಣ್ಯ ಅವರು. ಮೈಸೂರಿನ ಮಹಾರಾಜರಿಂದ ನಟ ರತ್ನಾಕರ ಬಿರುದು, ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಹಲವಾರು ಪುರಸ್ಕಾರಗಳು ಹುಡುಕೊಂಡು ಬಂದಿವೆ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತ ಮಾಸ್ಟರ್ ಹಿರಣ್ಯ ಅವರ ಬಯೋಗ್ರಫಿ. ಆದರೆ ನಮ್ ಟೆಂಟ್ ಅಲ್ಲಿ ಇವತ್ತು ನಿಮಗೆ ಪರಿಚಯ ಇಲ್ಲದೆ ಇರುವ ಮಾಸ್ಟರ್ ಹಿರಣ್ಯ ಅವ್ರನ್ನ ನಿಮಗೆ ಪರಿಚಯ ಮಾಡ್ತೀವಿ. ಸರ್, ಆರ್ ಯು ರೆಡಿ ಫಾರ್ ಯುವರ್ ಲೈಫ್? ಎಸ್ ಸರ್. ಸೊ ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ-ಕೋಲಾ. ಹುಟ್ಟಿದ್ದು ಮೈಸೂರು. ಹೌದು. ನೀವು 3 ವರ್ಷ ಇದ್ದಾಗ ಮೆಡ್ರಾಸ್ ಹೊರಟೋದ್ರಂತೆ. ಹೌದು. ಅಲ್ಲೇ ಸ್ಕೂಲಲ್ಲಿ ನೀವು ಸ್ಕೂಲಿಂಗ್ ಮಾಡಿದ್ರಂತೆ. ಮದ್ರಾಸಿಗೆ ನನ್ನ ತಂದೆ ಹೋದ್ದು ಅಲ್ಲಿ AVM ಸ್ಟುಡಿಯೋಸ್ ಅಲ್ಲಿ ಸಂಬಳಕ್ಕೆ ಇಟ್ಕೊಂಡ್ಬಿಟ್ರು. ಹಾಗಾಗಿ ನಮ್ಮ ತಂದೆ ಅಲ್ಲಿ ಮೈಲಾಪುರದಲ್ಲಿ ಕಪಾಲೇಶ್ವರ ದೇವಸ್ಥಾನದ ಹತ್ರ ಮನೆ ಮಾಡಿದ್ರು. ನನಗೆ ವಿಧಿಯ 3 ವರ್ಷ ಆಗಿತ್ತು. ತಮಿಳು ನನ್ನ ಸ್ಕೂಲ್ಗೆ ಹಾಕಿರು. ಅಲ್ಲಿ ತಮಿಳು ಇನ್ನು ಶುರು ಮಾಡಿದ್ವಿ. ಹೀಗೆ ಶುರುವಾದ ನಮ್ಮ ಅಲ್ಲಿಯ ಒಂದು ವಿದ್ಯಾಭ್ಯಾಸ. ಸರಿ. ತುಂಬಾ ಸುಖವಾಗಿದ್ದಂತ ಕಾಲ ನಮ್ಮ ತಾಯಿ ತಂದೆ ಜೀವನದಲ್ಲಿ ಅದೇ. 1936-37ರಿಂದ ಶುರುವಾಗಿ 40ನೇ ಇಸ್ವಿಯವರೆಗೆ ಸುಖವಾಗಿದ್ರು. ಆಮೇಲೆ ಏನಾಯ್ತು ಸರ್? ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಅನೌನ್ಸ್ ಆಯ್ತು. ಅವಾಗ ಎವ್ಯಾಕ್ಯುಯೇಷನ್ ಆರ್ಡರ್ ಕೊಟ್ಬಿಟ್ರು ಮದ್ರಾಸ್ ಪ್ರಾವಿನ್ಸ್. ನಾವು ಹೊರಗಡೆಯಿಂದ ಬಂದವರಿಗೆ ರಕ್ಷಣೆ ಕೊಡಕ್ ಆಗೋಲ್ಲ. ಇಲ್ಲಿದ್ದವರೆಲ್ಲ ಮನೆಯೊಳಗೆ ಸೇರ್ಕೋಬೇಕು. ಸಾಯಂಕಾಲ 5 ಗಂಟೆ 6 ಗಂಟೆಗೆ ಬ್ಲಾಕ್ ಔಟ್ ಮಾಡಬೇಕು. ಹೊರಗಡೆಯಿಂದ ಬಂದವರು ಅವ್ರ ಧೈರ್ಯದವ್ರು ಇರ್ಬೋದು, ಇದ್ರೆ ಹೋಗ್ಬಹುದು. ಅವಾಗ ನಮ್ಮ ತಂದೆಗೆ ಹೆದರಿ ಬಿಟ್ರು. ನನ್ನ ತಾಯಿ ತವ್ರ ಮನೆಗೆ ಬಂದ್ರು. ನಮ್ಮ ತಂದೆ ಹೋಗಿ ಹಾಸನ ಕ್ಯಾಂಪ್ ಮಾಡಿ ಹಾಸನದಿಂದ ಮುಂದಕ್ಕೆ ರೆಗ್ಯುಲರ್ ಕಂಪ್ನಿ ನಡ್ಕೊಂಡು ಹೊರಟ್ಬಿಡ್ತು. ಆಮೇಲೆ ತಾಪತ್ರಯ ಬಂದಿದ್ದಲ್ಲಿ ನಮ್ಮ ಅಪ್ಪನ ಫಾಲೋ ಮಾಡ್ಕೊಂಡು ಹೊರಟ್ರು. ಜೊತೆಲಿ ಹೊರಡ್ಬೇಕು ಅಂತ. ಆಮೇಲೆ ಅಲ್ಲಿ ಒಂಟಿ ಬರ್ಬೇಕಲ್ಲ. ಆವಾಗ ನಮ್ಮ ತಂದೆಯವರ ಅಕ್ಕ ಅವ್ರ ಗಂಡ ಇಬ್ಬರನ್ನ ಮೈಸೂರಲ್ಲಿ ಇಟ್ರು. ಸೊ ನೀವು ಮೈಸೂರಲ್ಲಿ ಅಮ್ಮನ ಜೊತೆ ಇದ್ರಿ? ಅಲ್ಲೇ ಇದ್ದಿದ್ದು ನಾನು.
ಅವರು ನನ್ನ ಪೇಪರ್ ಮಾರಕ್ ಬಿಟ್ರು. ₹1.5 ಸಿಗ್ತಾ ಇದ್ದ ಲಾಭ ನಿಮ್ಗೆ ಒಂದಿನಕ್ಕೆ? ಒಂದೂವರೆ ಲಾಭ ಸಿಗೋದು. ಆ ₹1.5 ಜೋಬಲ್ಲಿ ಇಟ್ಕೊಂಡ್ಬಿಡೋದು ನಾನು. ಯಾಕೆ ನಮ್ಮ ಸೋದರ ತೆಗೆದು ಕೊಡ್ಬೇಕಲ್ಲ. ಹೌದು. ಇಟ್ಕೊಂಡ್ಬಿಟ್ಟು ಇನ್ನು 44 ಕೊಂಡ್ಕೊಡುವೆ. ಹೇಗೆ? 12 ಮುಡಿದಿರೋದಲ್ಲ. 12 ಕೊಟ್ರೆ ಇನ್ನೊಂದು 64 ಕೊಡೋರು. ಸಾಧ್ವಿ, ಮೈಸೂರು ಎಲ್ಲರೂ. ಅದನ್ನ ತಿರ್ಗಾ ಮಾರೋದು. ಅದ್ರಲ್ಲಿ 1.5 ಬರುತ್ತೋ. ಅದ್ರಲ್ಲಿ ಸಿಗರೇಟ್ ಪ್ಯಾಕ್ ತಗೊಂಡು ಕಟ್ಟಾಟ್ ಹಾಕಿಸ್ಕೊಬಿಡೋದು. ಇಂಟರ್ವೆಲ್ ವರ್ಗೂ ಅರ್ಧ ಪ್ಯಾಕ್ ಸೇರಿಸ್ಬಿಡೋದು. ಇಂಟರ್ವ್ಯೂ ಮುಗಿತಿದ್ದಾಗೆ ಇನ್ನರ್ಧ ಪಕ್ಕ ಎಲ್ಲ ಹಾಕ್ಬಿಡೋದು. ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಹತ್ರ ಕೊತ್ತಂಬರಿ ಸೊಪ್ಪು ಬಾಯಿ ಹಾಕೊಂಡು ಅದ್ರ ಬಿಡೋದು, ಬಾಯಿ ತಿಕ್ಕದು, ಮನಗು. ನೀವು ಪೇಪರ್ ಮಾರೋದಿಲ್ಲ ಕೇಳಿ ನಿಮ್ಮ ಅಮ್ಮ ಬಹಳ ಬೇಜಾರು ಮಾಡ್ಕೊಂಡಿರ್ತಾರೆ, ನಿಜಲ್ಲ? ಒಳಗ್ ಶುರು ಮಾಡಿದ್ರು ನಮ್ಮ ಅಮ್ಮ. ಇರೋನೊಬ್ಬ ಮಗ, ಯಜಮಾನ್ರ ಮಗ, ಅವ್ರು ಮೈಸೂರಿನಲ್ಲಿ ಮೈಸೂರು ಪತ್ರಿಕೆ, ಸಾಧು ಪತ್ರಿಕೆ ಅಂತ ಮಾರ್ಕೊಂಡು ಬದುಕ್ತಾ ಇರ್ಬೇಕೇನ್ರಿ. ಅವಾಗೇನಂತ ದರಿದ್ರ ಬಂದಿರೋದು. ಅವ ನಮ್ಮ ತಂದೆ ಹೇಳಿದ್ರು, ಶಾರದಾ ನಿಂಗೆ ಗೊತ್ತಿಲ್ಲ, ದುಡ್ಡಿನ ಬೆಲೆ ಮನುಷ್ಯನಿಗೆ ಗೊತ್ತಾಗಬೇಕಾದ್ರೆ ಅವನು ದುಡಿಬೇಕು. ಅವನಿವತ್ತಿನ ದಿವಸ ₹1 ದುಡಿದು ಅವ್ರ ಹತ್ತಕ್ಕೆ ಕೊಡ್ತಾ ಇದ್ದಾನಲ್ಲ, ಆ ₹1 ಬೆಲೆ ಇವತ್ತಲ್ಲಿ ಗೊತ್ತಾಗಲ್ಲ. ನಾಳೆ ಆ 1.5 ದುಡಿಬೇಕಾದ್ರೆ ಕಷ್ಟ ಏನ್ ಪಡ್ತಾ ಇದ್ದೆ ನಾನು ಅನ್ನೋದೇ ನನಗೆ ಗೊತ್ತಾಗತ್ತೆ. ನೀನು ಸುಮ್ಮನೆ ಇರು, ನಮ್ಮ ಅತ್ತೆ ಮಾಡ್ತಿರೋದೇನು ಹೊಟ್ಟೆ ಕಿಚ್ಚಲ್ಲ ಅಂತ ಹೇಳಿ ನಮ್ಮ ತಾಯಿನ ಸೈಲೆಂಟ್ ಮಾಡಿದ್ರು. ಹಾಗಾಗಿ ನನಗೆ ಪತ್ರಿಕೆ ಮಾರೋದು ಅದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದೇ ಬರಲಿಲ್ಲ, ಕೀಳರಿಮೆ ಬರಲೇ ಇಲ್ಲ. ನಿಮ್ಮ ಮನೆಯ ಒಂದು 7-8 ಜನ ಹುಡುಗರು ಜೊತೆಗೆ ಓದ್ತಾ ಇದ್ರಂತೆ. ಆ ವಾತಾವರಣ ಯಾವ ತರ ಸರ್? ಅದು ಒಂದು ಚಿಕ್ಕ ರೂಮ್ ಇತ್ತಂತದು, ಬಹಳ ಕೆಳಗಡೆ 2 ರೂಮ್ ಇತ್ತು, ಮೇಲ್ಗಡೆ ಒಂದು ಹಾಲು. ಆ ಹಾಲಿನಲ್ಲಿ ಸೀಬೆ ಸುಣ್ಣದಲ್ಲಿ ಮಾರ್ಕ್ ಹಾಕ್ಬಿಟ್ಟವರು. ಇಲ್ಲಿಂದ ಇಲ್ಲಿವರೆಗೆ ನರಸಿಂಹಮೂರ್ತಿ ಜಾಗ, ಇಲ್ಲಿಂದ ಇಲ್ಲಿವರೆಗೆ ಸುಂದರ, ಇಲ್ಲಿಂದ ಇಲ್ಲಿವರೆಗೆ ಇನ್ನೊಬ್ಬ ಟಿ ನರಸಿಂಹಮೂರ್ತಿ. ಹೀಗೆ 5 ಜನ ಹುಡುಗರು. ನಾವು ಆ ಗೆರೆ ದಾಟಿ ಹೋಗ್ಕೂಡ್ದು, ಆ ಗೆರೆ ಅಳಿಸಬಾರ್ದು. ನಮ್ಮ ಮಾವ ಫೈನ್ ಹಾಕೋರು, 3 ಕಾಸು ಫೈನ್. ಇದು ನಮಗೆ ಪನಿಷ್ಮೆಂಟ್. ಇದು ಯಾಕೆ ಅಂತ ಕೇಳಿದ್ರು ನಮ್ಮಮ್ಮ. ತುಂಬಿದ ಕುಟುಂಬದಲ್ಲಿ ಮಾಡೋದು ಅಭ್ಯಾಸ ಆಗ್ಬೇಕು ಅವನಿಗೆ. ಹಾಗಾಗಿ ಇವತ್ತು ಸಮಾಜಕ್ಕೆ ಶಿಶುವಾಗಿ ಬದುಕೋ ಅವಕಾಶ ನಮ್ಮ ಅಪ್ಪ ಕಲ್ಪಿಸಿಕೊಟ್ರು. ಆ ಟೈಮ್ ನೀವು ಓದಿದ್ದು ಬನ್ಮೇಸ್ ಅಲ್ಲ ಅಥವಾ ಈ ಶಾರದಾ ವಿಲಾಸ್ ಅಲ್ಲ ಸರ್? ಶಾರದಾ ವಿಲಾಸ್ ಮಿಡ್ಲ್ ಸ್ಕೂಲ್ ಓದ್ದೆ. ಆಮೇಲೆ ಬನ್ಮೇಸ್ ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಿಗೆ, ಓಕೆ. ಅದಾದ್ಮೇಲೆ ಶಾರದಾ ವಿಲಾಸ್ ಕಾಲೇಜ್ಗೆ ಹೋದೆ. ರೈಟ್. ಶಾರದಾ ವಿಲಾಸ್ ಕಾಲೇಜ್ ಮುಗಿಸ್ಕೊಂಡು ನಮ್ಮ ಅಪ್ಪನ ಹತ್ರ ಹೋದೆ. ಅಷ್ಟೊತ್ತಿಗೆ ನಮ್ಮ ತಾಯಿ ಸತ್ತೋಗಿದ್ರು. ಏನಾಯ್ತು ಸರ್? ಕೊರಗು. ಹೆಂಡತಿ ಏನಂದು ಬೇಕಾದ್ರೂ ಹಂಚ್ಕೊತಾಳೆ ಸರ್, ಆದರೆ ಗಂಡನ ದೇಹ ಹಂಚ್ಕೊಳಕ್ ಒಪ್ಪಲ್ಲ ಅವಳು. ಯಾವಾಗ ಬಳ್ಳಾರಿ ಲಲಿತಮ್ಮನ್ನ ವೃತ್ತಿಗೋಸ್ಕರವಾಗಿ ನಮ್ಮಪ್ಪ ಇಟ್ಕೋಬೇಕಾಗಿ ಬಂದ್ಬಿಡ್ತು, ಅದನ್ನ ಯಾವಾಗ ತಾರಾ ಪತ್ನಿಯನ್ನಾಗಿ ಮಾಡ್ಕೊಂಡ್ಬಿಟ್ರು ನಮ್ಮ ಅಮ್ಮ ಕೊರಗು ಬಂದ್ಬಿಡ್ತು. ವ್ಯಾಧಿಯನ್ನ ಗುಟ್ಟು ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಗುಟ್ಟು ಮಾಡಿಬಿಟ್ರು. ಅದೇನಾಯ್ತು, ಒಳಗೆಲ್ಲ ತಿಂದುಬಿಡ್ತು. ಇನ್ನೇನು ಒಂದು ಲಂಗ್ಸ್ ಪೂರ್ತಿ ಹೋಯ್ತು ಅಂದಾಗ ರಕ್ತ ಬಿಡೋಕೆ ಶುರುವಾಯಿತು. ನಾರಾಯಣ್ ಶೆಟ್ಟಿ ಅಂತ ಡಾಕ್ಟ್ರು, ಅವರು ಟ್ರೀಟ್ ಮಾಡಿದ್ರು ಕೂಡ 1 ವರ್ಷ ಟ್ರೀಟ್ ಮಾಡಿದ್ರು ಅಷ್ಟೇ, ಆಗಲಿಲ್ಲ. ಕರ್ಕೊಂಡೋಗಪ್ಪ ನಿಮ್ಮ ಹೆಂಡ್ತಿನ ಮನೇಲಿ ಮಲಗಿಸ್ಕೊ, ಇನ್ನೊಂದು 3 ದಿನ ಇದ್ರೆ ಹೆಚ್ಚು, ಭಾಳ ಜಾಸ್ತಿ ಅಂದರೆ ಅಂತ ಹೇಳಿ ಕಳಿಸ್ಕೊಟ್ರು ನಾರಾಯಣ್ ಶೆಟ್ರು. ಮನೆಗೆ ಕರ್ಕೊಂಬಂದ್ರು. ತಲೆದಸಿ ನಮ್ಮ ತಂದೆ ಸೀತಾರಾಮ್ ಅಂತ ಆರ್ಟಿಸ್ಟ್ ಮಾಡಿ ಮೇಲೆ ನಾನು ಓದ್ತಾ ಇದ್ದೆ, SSLC ಆ ವರ್ಷ. ಕೆಳಗಡೆ ನಮ್ಮಮ್ಮ ಮಲಗಿಬಿಟ್ಟಿದ್ದಾರೆ, ಸೆಬಿ ಕೋಮಾ. ಹೇಳಿದ್ರಂತೆ ನಾರಾಯಣ್ ಶೆಟ್ರು, ಆಕೆ ಕಡೆಗಳಿಗೆಲ್ಲಿ ಏನೋ ಕೇಳ್ತಾಳೆ, ಅದನ್ನು ಕೊಟ್ಬಿಡು ಅಷ್ಟೇ ನಿನಗೆ ಮಾಡಬೇಕಾದಂಥ ಉಪಕಾರ. ಏನು ಕೇಳ್ತಾಳೋ ಯಾರಿಗೆ ಗೊತ್ತು. ಅದಕ್ಕೇನು ಮಾಡಿದ್ರು ನಮ್ಮಪ್ಪ, ಚಂದ್ರಗಾಲದ ಹತ್ರ 4 ಎಕರೆ ಜಮೀನು ಕೊಂಡ್ಕೊಂಡು ಅದರ ಪತ್ರ ಇಟ್ಕೊಂಡಿದ್ರು, ಒಂದು ಮನೆ ಕೊಂಡ್ಕೊಂಡು ಅದರ ಪತ್ರ ಇಟ್ಕೊಂಡಿದ್ರು, ಆಮೇಲೆ ಒಂದಷ್ಟು ಕ್ಯಾಶ್ ಇಟ್ಕೊಂಡಿದ್ರು, ಒಡವೆ ಇಟ್ಕೊಂಡಿದ್ರು, ಎಲ್ಲ ಇಟ್ಕೊಂಡಿದ್ರು. ಆಮೇಲೆ ಇರಲಿ ಅಂತ ಹೇಳಿ ಒಂದಷ್ಟು ಅರಿಶಿನ ಕುಂಕುಮ ಹೂವು ಇಟ್ಕೊಂಡಿದ್ರು. ಇದ್ದಕ್ಕಿದ್ದಾಗೆ ಜ್ಞಾನ ಬಂತು ಸರ್. ಏನು ಅಂದರೆ ಅಷ್ಟೇ ಅಂದಿದ್ದು. ನಮ್ಮ ಅಪ್ಪ ಅಲ್ಲೇ ಕೂತಿದ್ರಲ್ಲ, ಇಲ್ಲೇ ಇದ್ದೀನಿ ಶಾರದಾ ಅಂತ ತೊಡೆ ಅಷ್ಟೇ ಅಂದಿದ್ದು. ತೊಡೆ ಮೇಲೆ ತಲೆ ಇಟ್ಕೊಂಡ್ರು. ಎಲ್ಲ ರೆಡಿ ಇಟ್ಕೊಂಡಿದ್ದಾರಲ್ಲ, ಅರಿಶಿನ ಕುಂಕುಮ ಹೂವು, ಅರಿಶಿನ ಕುಂಕುಮ ಹೂವು, ತಲೆ ತುಂಬ ಹೂ ಮುಡ್ತಿದ್ರು, ಹಳೆ ತುಂಬ ಕುಂಕುಮ ಇಟ್ರು, ಅರಿಶಿನ ಇಟ್ರು. ಇನ್ನೇನು ಬೇಕು ಶಾರದಾ ಅಂದ್ರೆ ಏನು ಬೇಕು ನೋಡಿ. ಅದೇ ನನಗೆ ಹಾಕ್ಬಿಡ್ಲೆ ಮಕ್ಕ ತೋರಿಸ್ತಿಲ್ಲ, ಯಾಕೆ ಅಪ್ಸೆಟ್ ಆಗ್ಬಿಡ್ತೀನಿ ಅಂತ ಹೇಳಿ ತುಂಬಾ ಪ್ರೀತಿಸಿದ್ದೆ ನಮ್ಮ ತಾಯಿ ನಾನು. ಅವಳು ಪಟ್ಟು ಕಷ್ಟ ಎಲ್ಲ ಗೊತ್ತಿತ್ತು ನನಗೆ. ಮಾಡಿ ಮೇಲಿಂದ ನನ್ನ ಬೆಳಗಿನ ಜಾವ ಕರ್ಕೊಂಬಂದು ಇಳಿದು ಬರ್ತಾ ಹೀಗೆ ತಿರುಗಿ ನೋಡ್ತೀನಿ, ನಮ್ಮ ಅಮ್ಮ ಹಣೆ ತುಂಬ ಕುಂಕುಮ,
ಕೆನೆ ತುಂಬಾ ಅರಿಶಿನ, ತಲೆ ತುಂಬಾ ಹೂವು. ಅವಳೆ ಆ ಹಿಂದ್ಗಡೆ ಮಲ್ಲಿಗೆ ಮುಡ್ಕೊಂಡ್ ಬಿಟ್ರೆ ನಿಜವಾಗಿ ನಮ್ಮ ತಾಯಿ ಬಹಳ ಸುಂದರಿ, ಬಹಳ ಸುಂದರಿ. ನನಗಂತೂ ಅವರ ಮುಖವನ್ನ ನಾನು ಆ ಕಡೆಯಲ್ಲಿ ನೋಡಬಾರ್ದಾಗಿತ್ತು ಸರ್. ಸಾಮಾನ್ಯವಾಗಿ ಎಲ್ಲರೂ ತಾಯಿ ಮುಖ ನೋಡೋ ಹಾಗೆ ನಾನು ನೋಡಿದ್ರ ಪ್ರಶ್ನೆ ಬೇರೆ ಇತ್ತು. ಇಂಥ ಮುಖವನ್ನು ನಾನು ಆ ಒಂದು ವಿಕಾರ ಸ್ವರೂಪದಲ್ಲಿ ನೋಡಿಬಿಟ್ನಲ್ಲ, ಅದು ನನಗೆ ಹಾಗಾಗಿಬಿಡ್ತು. ಕೊನೆ ದಿನಗಳಲ್ಲಿ ಸೇವೆಗಳು ನೀವು ಬಹಳ ಮಾಡಿದ್ರಂತೆ. ಸ್ಕೂಲ್ ಮಧ್ಯೆ ಬಂದು ತಾಯಿನ ಆಸ್ಪತ್ರೆಗೆ ಸೇರಿಸಿದಾಗ ನಮ್ಮ ತಾಯಿ ಉಗಿದ್ರೆ ಅದು ಉಗುಳು ಬಹಳ ಕಂಟೇಜಿಯಸ್. ಈ ಕ್ಷಯದ್ದು ಉಗುಳಿದೆಯಲ್ಲ, ಅದು ಸ್ಪರ್ಶ ಮಾತಂದ್ರೆ ಬರೋ ಚಾನ್ಸಸ್ ಇರುತ್ತೆ. ಮೇಲಾಗಿ ಅದನ್ನ ಕೆಳಗಡೆ ಮಣ್ಣು ಮೇಲ್ಗಡೆ ಮಣ್ಣು ಹಾಕಿ ಅದನ್ನ ಮುಚ್ಚಿ ಅದ್ರ ಮೇಲೆ ಬೂದಿ ಹಾಕಿ ಅದನ್ನ ಹುಟ್ಟು ಹಾಕ್ಬೇಕು. ಇಷ್ಟು ಎಚ್ಚರಿಕೆ ತಗೋತಾ ಇದ್ರು ಆ ಕಾಲದಲ್ಲಿ. ಅಂತಂದ್ರೆ ನಾನು ಓದ್ತಾ ಕೂತಿರುವೆ, ನಮ್ಮ ಅಮ್ಮನಿಗೆ ಕೆಮ್ಮು ಬಂದ್ಬಿಡೋದಲ್ಲ, ಎಲ್ಲಿ ಡಬ್ಬ ಎಲ್ಲಿ ಹುಡುಕ್ತೀನಿ ನಾನು, ಕೈ ಹಿಡಿದು ಬಿಡುವೆ. ಅಯ್ಯೋ ಬೇಡ ಕಣೋ ಅಂತ ಅನ್ನೋಳು, ಮುಗಿ ಇರ್ತೀನಿ, ತಗೊಂಡೋಗಿ ಬಿಡುವೆ, ಹಾಕ್ಬಿಟ್ಟು ಹೀಗೆ ಗೊತ್ತಾಗ್ಬಿಡ್ತೀನಿ. ಬೈದು ಬೈಯೋಳು, ನಿನಗೇನಾದ್ರು ಬಂದ್ರೆ ಅಂತ. ಎಂಥದ್ದು ಬರಲ್ಲ ಸುಮ್ಮನೆ ಅನ್ನುವೆ. ಆಮೇಲೆ ಆ SSLC ಕಟ್ಟಿದ್ದೀನಲ್ಲ 5 ರೂಪಾಯಿ ಪರೀಕ್ಷೆ, ಇದೇನು 2ನೇ ದಿನವೋ 3ನೇ ದಿನವೋ ಇದೆ ಎಕ್ಸಾಮಿನೇಷನ್ ಶುರು ಅನ್ನುವ ನಮ್ಮಮ್ಮ ಸತ್ತಿದ್ದು. ಅಂಥದ್ರಲ್ಲಿ ನಮ್ಮ ತಾಯಿಗೆ ಆಸೆ ಇತ್ತು ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ಬರೀ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ಅವಳಿಗೆ ಕಾಣಿಕೆ ಕೊಟ್ಟೆ. ನಾನು ಕೊಟ್ಟಂತ ಸ್ಮಾರಕ ತನ್ನೇನು ಕೊಡ್ಲಿ ಕ್ರಮ ನಾನು ಕೇಳಾಗುತ್ತೆ ಸರ್. ಈಗ ಫಸ್ಟ್ ಕ್ಲಾಸಲ್ಲಿ ಪಾಸ್. ಮಾಸ್ಟರ್ ಹಿರಣಿ ಅವರು ನಮ್ ಜೊತೆ ಇದ್ದಾರೆ. ನಿಮ್ಮ ಸ್ಕೂಲ್ ಗೆಳೆಯರು ಒಬ್ರು ನಮ್ ಜೊತೆ ಇದ್ದಾರೆ ನೋಡಿ. ಕ್ಷಮಿಸ್ಬೇಕಯ್ಯ, ತಕ್ಷಣ ಇರೋಕ್ಕಾಗಲ್ಲ. ನಾನು ಮಹಾವಿದ್ಯಾವಂತ. ಹೇಳಿ ಸರ್. ಮಹಾವಿದ್ಯಾವಂತ. ನಮ್ಮ ತಂದೆ ಕಂಪ್ನಿಯಲ್ಲಿ ಇವನು ಬಂದು ಸೇರಿದಾಗ ಬದುಕೋ ದಾರಿ ನೋಡ್ಕೊಂಡಂತಹ ಕೆಲವು ಆರ್ಟಿಸ್ಟ್ ಪೈಕಿ ಇವನೊಬ್ಬ ಸರ್. ಚಿಕ್ಕ ವಯಸ್ಸಿನ ಪರಿಚಯ ಅಂತೆ ನಿಮ್ಗೆ, ಸೈಕಲ್ ಹೇಳ್ಕೊಟ್ರಂತೆ. ಹೌದು. ಹೇಳಿ ತಮ್ಮ ಕಥೆಗಳು. 43ನೇ ಇಸ್ವಿಯಲ್ಲಿ ಅವ್ರ ತಂದೆಯವ್ರ ಕಂಪ್ನಿಗೆ ಸೇರ್ಕೊಂಡೆ ನಾನು. ಆಗ ನಂಗೆ 10 ವರ್ಷ ನನಗೆ. ಆಗ ಮನೆಯಲ್ಲಿ ನನಗೆ ಯಜಮಾನ್ರ ಮಗನ ಸ್ನೇಹ ಮಾಡ್ಕೊಂಡ್ರೆ ನಂಗೆ ದೊಡ್ಡಸ್ಗೆ. ನನಗೆ ಇವ್ರ ಮನೆಗೆ ಹೋದ್ರೆ ಅವ್ರ ತಾಯಿಯವರು ನನಗೆ ತಿಂಡಿ ಎಲ್ಲ ಕೊಡೋರು, ತಿಂಡಿ ಕಾಫಿ ಎಲ್ಲ ಕೊಡೋರು. ಆ ಆಸೆಗೆ ಇವನು ದೋಸ್ತಿ ಮಾಡ್ಕೊಂಡೆ. ನಮ್ಮ ಮನೇಲಿ 2 ಆಣಿ ಬೇಳೆ ಡಬ್ಬಿನ ಕದ್ಕೊಂಡು ಹೋಗಿ ಸೈಕಲ್, ಬಾಡಿಗೆ ಸೈಕಲ್ ತಗೊಂಡು ಇವನಿಗೆ 100 ಫೀಟ್ ಸೈಕಲ್ ಹೇಳ್ಕೊಡ್ತಾ ಇದ್ದೆ. ಅವಾಗಿಂದ ನನ್ನ ಸ್ನೇಹ ತುಂಬಾ ದೋಸ್ತಿಗಳು ಅಂದ್ರೆ ಎಲ್ಲಾ ರೀತಿನಲ್ಲಿ ಮದುವೆ ಒಂದು ಬಿಟ್ಟು ಮಿಕ್ಕದೆಲ್ಲ 1/2. ಹೀಗಾಗಿ ಗುಂಡು ಗಿಂಡು ಎಲ್ಲಾದ್ರೂ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಕೂತ್ಕೊಳ್ಳಿ. ಅಪ್ಪ ನಾಟಕ ಬರಬಾರ್ದು ಮಾಡಬಾರ್ದು ಅಂತ ಹೇಳಿದ್ರು. ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ನಾಟಕ ಅಲ್ಲಿ ಮಾಡ್ತಾ ಇದ್ರ? ನಾಟಕದಲ್ಲಿ ಪಾರ್ಟ್ ಮಾಡೋದು ಹಠ ಬಂದಿದ್ದು ಯಾಕೆ ಅಂದ್ರೆ 47ನೇ ಇಸ್ವಿ ನಮ್ಮ ತಾಯಿ ಬದುಕಿದ್ದಾಗ ಬೇಸಿಗೆ ರಜಾ, ಕ್ರಿಸ್ಮಸ್ ರಜಾ ಬಂದು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೆ. ಒಬ್ಬ ಬರ್ಬೇಕಾದ ಆರ್ಟಿಸ್ಟು ಬಸ್ ಮಿಸ್ ಆಗ್ಬಿಡ್ತು. 3 ಪಾರ್ಟ್ ಮಾಡ್ತಾ ಇದ್ದ ಆತ. 1 ಕವಿ, 2ನೇದು ರೇಷನ್ ಇನ್ಸ್ಪೆಕ್ಟ್ರು, 3ನೇದು ಜಮೀನ್ದಾರ್. ಎಲ್ಲ ಒಂದೊಂದೇ ಸೀನು. ಈ 3 ಪಾರ್ಟ್ ಮಾಡೋರು ಯಾರು ಹೇಳ್ಕೊಟ್ರಪ್ಪ ನನಗೆ. ಮೊದಲನೇ ತಾಪತ್ರಯ ಬಂದಿದ್ದೇ ಆ ಮೊದಲನೇ ಪಾರ್ಟ್ ನಲ್ಲಿ. ಕವಿ ಆ ಡೈಲಾಗ್ ಹೇಗಿದೆ, ನನಗೆ ಕನ್ನಡವೇ ಬರೋದು ಕಷ್ಟ ಅಂತವನಿಗೆ ಇವರು ಈ ಕನ್ನಡ ಹೇಳ್ಕೊಟ್ರು. ಯಾವುದು? ಸ್ವರ್ಗ ಸದೃಶಂ ಈ ಮಂದಿರಂ, ನಾಸಿಕ ಕಾನಂದಂ ವಾಸನೆಯ ಬಂಧುನಂ, ಸಮಯೋಚಿತಂ ಶೇಖರಿತ ಆಡಂಬರಂ. ಅವಾಗ ಅವ್ರು ಕೇಳ್ತಾರೆ, ತಮ್ಮ ನಾಮಧೇಯಂ ಮಮ ನಾಮಧೇಯಂ ವಿದ್ಯಾ ವಾಚಸ್ಪತಿ ಅಭಿನವ ಕಾಳಿದಾಸಿ ಬಿರುದಾಂಕಿತ ಮಹಾಮಹೋಪಾಧ್ಯಾಯ ಜನಾರ್ದನ ವಿಷ್ಣುಗಿದಂಬಳಿತಾಯ ಆಚಾರ್ಯ ಅಂತ ಹೇಳ್ಬೇಕು ನಾನು. ಮಧ್ಯಾಹ್ನ ಕೂರಿಸ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಹೇಳ್ಕೊಟ್ರು. ನಾನು ಹೀಗಂದ್ರೆ ಮಾತು ತಪ್ಪಿದ್ಯಾ ಅಂತ, ಹೀಗಂದ್ರೆ ಮುಂದಕ್ಕೆ ಹೋಗು ಅಂತ ಇವೆಲ್ಲ ಸಿಗ್ನಲ್ಗಳು ಹೇಳ್ಕೊಟ್ಟು ಕರೆಸಿದ್ರು. ತಿರುಗಿದೆ ಹೇಳ್ಬಿಟ್ಟೆ. ಆಮೇಲೆ ಕಡೆ ತಿರುಗಿದೆ, ಎಲ್ಲೆಲ್ಲೂ ಜನವೋ ಜನ, ಕಟ್ಟೆ ಮೇಲೆಲ್ಲ ಜನ. ಅದರಲ್ಲೂ ಉತ್ತರ ಕರ್ನಾಟಕದ ಜನಕ್ಕೆ ನಾಟಕ ಅಂದ್ರೆ ಮಹಾಪ್ರೇಮ. ಏನು ಜನ ನಿಂತು ಬಿಟ್ಟಿದ್ದಾರೆ. ನಾನು ಸೆಮಿ ಕೋಮಾಕ್ ಹೋಗ್ಬಿಟ್ಟಿದ್ದೀನಿ. ಯಾರ್ಯಾರು ಏನೇನು ಹೇಳ್ಕೊಡ್ತಾ ಇದ್ದಾರೆ ಒಂದು ಕಿವಿ ಕೇಳ್ತಾ ಇಲ್ಲ. ಎಷ್ಟೊತ್ತು ನಿಂತಿರ್ಬೇಕು. ನೆಕ್ಸ್ಟ್ ನಮ್ಮ ಅಪ್ಪ ಬರಬೇಕು ಹೆಣ್ಣು ಸೆಲೆಕ್ಷನ್ಗೆ. ನೋಡೋರ್ಗು ನೋಡಿದ್ರು, ಒಳಗೆ ತಗೊಳಲ್ಲ ಅಂದ್ರು. ನಮ್ಮಪ್ಪ ಪಕ್ಕದಲ್ಲಿ ನಿಂತಿದ್ದು ಆಳು ಪಾತ್ರ ಮಾಡಿದ್ರೆ ನಾನು ಒಳಗೆ ತಳ್ಳಿಬಿಟ್ಟ. ಅಲ್ಲಿಗೆ ಮುಗಿದಿದ್ರೆ ನಾನು ನಾಟಕ ಸ್ಟೇಜ್ ಹತ್ತಿದ್ದೆ. ಒಳಗೆ ಬಂದು ನಮ್ಮ ಅಪ್ಪ ನನಗೇನು ಅನ್ಬೇಕು, ಏನೋ ನೀನು ನನ್ನ ಮಗನ, ನಾನು ಹುಡ್ದವನ
ಅಂದ್ಬಿಟ್ಟು ಹೊರಟೋಗ್ಬಿಟ್ಟೆ. ನನಗೆ ಚಪ್ಪಲಿ ಹೊಡೆದಾಗ ನಮ್ಮ ತಾಯಿಗೆ ಅವಮಾನ ಅದ್ ನಾನು ಸಹಿಸೋದಿಲ್ಲ. ಸೀದಾ ಹೋದೆ ನಮ್ಮ ಅಪ್ಪನ ಹತ್ರ. ಅದೇ ಲಾಸ್ಟ್ ಎದುರಿಗೆ ನಿಂತ್ಕೊಂಡು ಮಾತಾಡಿದ್ದು ನಾನು. ನಿಮ್ಮ ಪಾರ್ಟ್ನೇ ನಿಮ್ಮ ಎದುರಿಗೆ ಮಾಡಿ ತೋರಿಸ್ತಾ ಏನಿಸ್ಕೊತೀನಿ ನೋಡಿ ಹಿಂದೆ. ಹೋಗಪ್ಪ ಹೋಗೋ ಸುಮ್ಮನೆ ಹೋಗು ಅಂದ್ಬಿಟ್ರು. ಹಾಗಾಗಿ ನನಗೆ ಹಠ ಬಂದ್ಬಿಡ್ತು. ಆವಾಗ ಕಾಲೇಜ್ಗೆ ಹೋಗಿ ಶುರು ಮಾಡಿದೆ. ನರಸಿಂಹಾಚಾರ ಅಂತ ಆಯ್ತು. ಅವ್ರು ಹೇಳಿ ಉಂಡಾಡಿ ಗುಂಡ, ಬಹದ್ದೂರ್ ಗಂಡು, ವಾರ್ಷಿಕೋತ್ಸವ, ಆಮೇಲೆ ನೆರವರಿಕೆ ಅಹೋಬಲು ಪಾಠ ಮಾಡ್ತಿದ್ದೆ ಇದರಲ್ಲಿ, ಕೈಲಾಸಂ ನಾಟಕದಲ್ಲಿ. ಇದೆಲ್ಲ ಕಾಲೇಜಲ್ಲಿ? ಕಾಲೇಜಲ್ಲಿ. ಈ ಕಾಲೇಜಲ್ಲಿ ಏನೇನು ಹವ್ಯಾಸಗಳು ಶುರು ಆಯ್ತು ಸರ್? ಇಲ್ಲ, ಕಾಲೇಜ್ನಲ್ಲಿ ಬಹಳ ಜಾಸ್ತಿ ಅಂದ್ರೆ ನಾವು ಫ್ರೆಂಡ್ಸ್ ಎಲ್ಲ ಅಪರೂಪಕ್ಕೆ ಹೋಗಿ ಬೀರ್ ಕುಡಿತಿದ್ವಿ, ಅದು ಅಷ್ಟೇ. ಅಲ್ಲಿಂದ ಆಚೆ ಏನು ಹೋಗ್ತಿತ್ತಿಲ್ಲ. ಹೌದು. ಅದಾದ್ಮೇಲೆ ನಾನು ಶುರು ಮಾಡಿದ್ದು ಬೆಂಗಳೂರಿಗೆ ಬಂದ್ವಲ್ಲ. ಬೆಂಗಳೂರಿಗೆ ಬಂದಾಗ ನಮ್ಮಪ್ಪ ಸರ್ ಯೂಶುವಲ್ ನೋಡಿ ಸರ್, ಏನಪ್ಪ ಇದು ಏನ್ ಸರ್ ಸಿರಂಜ್ ಜೊತೆ ಬಾಟ್ಲ್ ಬಂದು ಏನ್ ಕತೆ ಗೊತ್ತಿಲ್ಲ. ಹೇಳ್ತೀನಿ ಆ ಬಾಟ್ಲ್ ಜೊತೆ ಬಾಟ್ಲ್ ಓಪನರ್ ಬರ್ಬೇಕು ಅಥವಾ ಕಾರ್ಕ್ ಬರ್ಬೇಕು, ಏನಕ್ಕೆ ಸಿರಂಜು? ಅದು ನಾನು ಹಾಸನ ಕ್ಯಾಂಪಿಗೆ ಬಂದ್ವಿ ನಾವು. ಅಷ್ಟೊತ್ತಿಗಾಲ ನನಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಒಂದಿನ ಏನ್ ಮಾಡಿದೆ, ಗ್ರೀನ್ಸ್ ಬಾರ್ಗೆ ಹೋಗಿದ್ದೆ ನಾನು. ಪಾಟ್ ಮುಗಿಸ್ಕೊಂಡು ನಮ್ಮ ಅಪ್ಪ ಅಲ್ಲಿಗೆ ಬರೋರು ಗ್ರೀನ್ಸ್ ಬಾರ್ಗೆನೆ. ನಾನು ಅದಕ್ಕೆ ಮುಂಚೆ ಗುಂಡು ಹಾಕೊಂಡ್ ಬಂದ್ಬಿಟ್ಟಿದ್ದೆ. ಅವತ್ತು ನಾನು ಕೂತಿದ್ದೀನಿ, ಎಲ್ಲೋ ಜ್ಞಾನ ಕುಡಿತಾ ಕೂತಿದ್ದೆ. ಪಕ್ಕದಲ್ಲಿ ನಮ್ಮ ಅಪ್ಪನ ಧ್ವನಿ ಕೇಳ್ತು. ಸರಿ ಅದೇ ರಾರಾಯಕಡ ಅಂತ ಹೇಳಿದೆ. ಮುದ ನಾ ಕಿಂಕೋಗ್ ಬಾಟ್ಲ್ ಬೀರುತ್ತೆ ಅಂದೆ. ಇನ್ನೊಂದು ಬಾಟ್ಲ್ ಬೀರ್ ಕೊಟ್ಟ, ಕುಡ್ದೆ. ఒక ಆಮ್ಲೆಟ್ ತಿಸ್ಕೊಡ ಅಂದೆ. ಆಮ್ಲೆಟ್ ತಂದ, ತಿಂದ್ಬಿಟ್ಟೆ. ಈ ಬಿಲ್ಲು ನಮ್ಮ ಅಪ್ಪಂಗೆ ಹಾಕ್ಬಿಡಿದೆ, ಸೀದಾ ಬಂದ್ಬಿಟ್ಟೆ. ನಮ್ಮಪ್ಪ ಚಂಡಾಲ ನೋಡಿದ್ರೆ ಇದ್ಯಾವುದು, ನಾನು ಬೀರ್ ಕುಡ್ದಿಲ್ಲ, ಆಮ್ಲೆಟ್ ತಿಂದಿಲ್ಲ, ಇದ್ಯಾವ್ದಿದು. ಅವನು ಹೇಳೋವರೆಗೂ ಹೇಳಿದಂತೆ, ಸುಮ್ಮನೆ ಹೋಗಪ್ಪ, ನಿಂಗೆ ಅವೆಲ್ಲ ಗೊತ್ತಿಲ್ಲ, ನಿನಗೆ ಸಂಬಂಧ ಇಲ್ಲದ ಯಾವುದು ಅಲ್ಲ ಇದು ಅಂತ. ನನಗೆ ಯಾವುದು ಹೇಳ್ಬೇಕೀಗ, ಅಯ್ಯೋ ನಿನ್ನ ಮಗ ಹೋಗು ಅಂದ್ಬಿಟ್ಟು. ಆವಾಗ ನಮ್ಮ ಅಪ್ಪಂಗೆ ಗೊತ್ತಾದ್ದಿದ್ದು. ಹಾಸನ ಕ್ಯಾಂಪಿಗೆ ಬಂದ್ವಲ್ಲ, ಹಾಸನದಲ್ಲಿ ನಮ್ಮಪ್ಪ ಮಂಡ್ಯದಿಂದ ಪೇಲ್ ಬೆಳಂದಿ ತರಿಸೋರು ಈ ಥರದ್ದು. ಅದು ಕಾರ್ಕಿರೋದಲ್ಲ. ನಾನೇನ್ ಮಾಡಿದೆ, ಲಲಿತಮ್ಮಂಗೆ ಹೇಳಿದ್ದೆ, ಲಲಿತಮ್ಮ ನನಗೂ ಕಳ್ಬಟ್ಟಿ ಕುಡಿದು ಸಾಕಾಗಿ ಹೋಗಿದೆ, ಒಂದು ಕೆಲಸ ಮಾಡು, ನಮ್ಮಪ್ಪ ಮೆಟ್ಲಿಳಿದು ಹೋಗ್ಬೇಕಾಗಿತ್ತು ಬಚ್ಚಲ ಮನೆಗೆ ಸ್ನಾನ ಮಾಡಕ್ಕೆ. ಅಲ್ಲಿಂದ ಅವ್ನು ನಿಧಾನಕ್ಕೆ ಬರೋದು ಹೆಚ್ಚು ಕಮ್ಮಿ 15-20 ನಿಮಿಷ ಆಗೋದು. ಸೊ ನಾನು ಕೆಲಸ ಮುಗಿಸ್ಕೊಂಡ್ಬಿಡೋದು ಅಂತ ತೀರ್ಮಾನ ಮಾಡಿದ್ದೆ. ಲಲಿತಮ್ಮ ನಮ್ಮ ಅಪ್ಪ ಕಡೆ ಹೋಗೋಕಿಲ್ಲ, ರಾಪ ಮುಂದೆ ನಾನು ಇರ್ತಿದ್ದೆ. ಸಿರಿಂಜ್ ತಗೊಂಡ್ಬಂದ್ಬಿಡ್ತಿದ್ದೆ. ತಗೊಂಡ್ಬಂದು ಈ ಬಾಟ್ಲನ್ನ ಮೂಲೆಗೆ ಸಿಗಿಸ್ಕೊಂಡ್ಬಿಡೋದು, ಕಾಲಲ್ಲಿ ಸಿಗಿಸ್ಕೊಂಡ್ಬಿಟ್ಟು ಇದನ್ನ ಚುಚ್ಚೋದು, ಎಳ್ಕೊಂಡು ಪಕ್ಕದಲ್ಲಿ ನನ್ನ ಬಾಟ್ಲಿ ಬಿಟ್ಟಿರೋದು. ಈ ಒಂದು 4 ಸಿರಿಂಜ್ ಎತ್ಕೊಂಡ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಹೌದು, ಗೊತ್ತಾಗುತ್ತೆ. ನಮ್ಮಪ್ಪ ಲೆವೆಲ್ ನೋಡೋನು, ಸೀಲ್ಡ್ ಬಾಟ್ಲ್ ಬೇರೆ, ಅದು ಲೆವೆಲ್ ನೋಡೋದಲ್ಲ. ನಾನೇ ಮಾಡುವೆ, ನೀರು ತಗೊಂಡು ಅದಕ್ಕೆ ಬಿಡುವೆ. ಒಂದಿನ ಇಟ್ಕೊಂಡಿದ್ದೀನಿ, ಎಳಿತಾ ಇದ್ದೀನಿ. ಹಿಂದ್ಗಡೆಯಿಂದ ಯಾರು ಬಂದಾಗಾಯ್ತು, ಲಲಿತಮ್ಮನೇನು ಅಂತ ಎಳಿತಾ ಇದ್ದೀನಿ. ಬಂದು ನಾನು ಬೆನ್ನಿಗೆ ಮುಟ್ಟಿದ್ರು. ಈಗ ನೋಡಿದೆ ನಮ್ಮಪ್ಪ, ಈಗ ನೋಡಿದ್ರು, ತಗೋ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೋ, ನೀರು ಹಾಕ್ಬೇಡ, ತಲೆಡಿಯುತ್ತೆ ನನಗೆ ಅಂದ್ರು. ನಾನೇ ಮಾಡಿದೆ, ಆ ಬಾಟ್ಲು ಅಲ್ಲೇ ಇಟ್ಟೆ, ಸಿರಿಂಜು ಅಲ್ಲೇ ಇಟ್ಟೆ, ಈ ತುಂಬಿಕೊಂಡಿದ್ದಲ್ಲ ಬಾಟ್ಲು ಇದನ್ನ ತಗೊಂಡು ಹೊರಟೆ. ನಮ್ಮಪ್ಪ ಬಾರೋ ಇಲ್ಲಿ ಆ ಸಿರಿಂಜ್ ತಗೊಳ, ನಾಳೆಗೆ ಬೇಡವೇನು ಯಾತಕ್ಕೆ ಹೇಳಿದೆ ಅಂದ್ರೆ, ನೋಡಿ ಕದ್ದು ಮಾಡತಕ್ಕಂಥ ವ್ಯಕ್ತಿಗೆ ನೀವು ಕದ್ದು ಮಾಡೋದಕ್ಕೆ ಪ್ರೇರಣೆ ಕೊಡೋದು ಹೇಗೆ ಅಂದ್ರೆ, ಅವನ ದಂಡಿಸೋದ್ರಿಂದ. ಕೆಟ್ಟಾಗಿ ಹೋಗಿದೆ, ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳಪ್ಪ ಅಷ್ಟೇ. ನಿನಗೆ ಕೆಟ್ಟದ್ದು ಅಂತ ಗೊತ್ತಾದಾಗ ಬಿಡ್ತೀಯ ಅಂತ. ಅದಿವತ್ತು ಬಿಟ್ಟು ಹೋಗಿದೆ ನನಗೆ. ಅದು ಯಾವಾಗ ಆಯ್ತು ಸರ್? 33 ವರ್ಷ ನಾನು ಕುಡಿದಿರೋದು ಸರ್. ಹಗಲು ರಾತ್ರಿ ಕುಡಿದಿದ್ದೀನಿ. 83ನೇ ಇಸ್ವಿನಲ್ಲಿ ಫಸ್ಟ್ ಟ್ರಿಪ್ ಅಮೆರಿಕಕ್ಕೆ ಹೋದಾಗ ಅಲ್ಲಿ ಒಂದು 17 ನಾಟಕ ಆಡಿದೆ. ಅಲ್ಲಿ ಒಂದು 4 ತಿಂಗಳಿದ್ದೆ. ಅಲ್ಲಿ ಇರೋರೆಲ್ಲ ನಮ್ಮ ನಾಟಕದ ಭಕ್ತರೇ. ಎಲ್ಲಾರ ಮನೆಗೂ ನಾನು ಕರಿಬೇಕಾದ್ರೆ ಲಂಚಾವತಾರ ಡೈಲಾಗ್ ಹಾಕಿ ನನ್ನ ಸ್ವಾಗತ ಕೊಡೋರು. ನನ್ನ ಅಳಿಯ ಹೇಳ್ದ, ಇನ್ನು ಕುಡಿಬೇಡಿ, ನಿಮ್ ಕೈ ತಡ್ಕೊಳಕ್ಕಾಗಲ್ಲ, ನಿಮ್ಮ ಲೆಕ್ಚರ್ ಕೇಳಕ್ ಕೂತ್ಕೊತಾರೆ, ನೀವೆಲ್ಲೆಲ್ಲೋ ಹೋಗ್ಬಿಡ್ತೀರಿ, ಬ್ಯಾಡಿ. ಆವಾಗ ಅವನ ಮಾತು ಕಿಮ್ಮತ್ ಕೊಟ್ಟು ಬಿಡ್ಬಿಡೆ. 2 ವರ್ಷಗಳು ಕುಡಿಲಿಲ್ಲ. ಹೊರಡಬೇಕು ಅನ್ನೋದು 60 ಜನ ಬಂದಿದ್ರು ನಾನು ಬೀಳ್ಕೊಳ್ಳೋದಕ್ಕೆ. ಅವರು ಹಿರಣಯ್ಯವರೇ, ಯಾವ ಇವಾಗ 2 ವರ್ಷಗಳು ಬಿಟ್ಟಿದ್ದೀರಿ, ಇದೊಂದು ಲಾಸ್ಟ್ ಪೆಗ್, ನಾವೆಲ್ಲ ಒಂದು ರೌಂಡ್ ಹೊಡೆದ್ಬೋಣ, ನೀವು ನಿಂಪಾಡಿ ಹೊರಟ್ಬಿಡಿ. ವಿ ಆರ್ ಗೋಯಿಂಗ್ ಟು ಸಿ ಒನ್ಸ್ ಅಗೈನ್ ಮಾಸ್ಟರ್ ಹಿರಣ್ಣಯ್ಯ ಇನ್ ಅಮೆರಿಕಾ ವಿಥೌಟ್ ಆಲ್ಕೋಹಾಲ್ ಅಂದ್ರಪ್ಪ. ನಾನು ಯಾತಕ್ಕಾಗೆ ಎಂದೆ, ನೋಡಿ ನಮ್ಮಂಥವ್ರು 1000 ಜನ ಸಿಗ್ತಾರೆ, ಒಬ್ಬ ಕಲಾವಿದ ಸಿಗೋದು ಕಷ್ಟ. ವಿ ಕಾಂಟ್ ಸಿ ಅನದರ್ ಹಿರಣ್ಣಯ್ಯ. ಸೊ ದಯವಿಟ್ಟು ಬೇಡ. ನಾನು ಫ್ಲೈಟ್ ಹತ್ತಿದೆ, 18:15 ಗಂಟೆ ಪ್ರಯಾಣ. 18:15 ಗಂಟೆಯಲ್ಲಿ ನನ್ನ ಪಕ್ಕದಲ್ಲಿ ನೋಡಿದೆ ನನ್ನ ಹೆಂಡತಿ, ಅವ್ರು ಯಾರ್ಯಾರ ಮಕ್ಕಳು ನನ್ನ ಜೊತೆ ಇದ್ದು 4 ತಿಂಗಳು. ನೀವು ವಿತೌಟ್ ಆಲ್ಕೋಹಾಲ್ ಬನ್ನಿ ಅಂತ ಅವ್ರು ಕರೆ ಕೊಟ್ಟಿದ್ದಾರೆ ಅಂತಲ್ಲಿ. ಇವಳು ನನ್ನ ಜೊತೆ ಬಂದು 25 ವರ್ಷ ಆಯಿತು.
ಎಷ್ಟು ಸಲ ಮನಸ್ಸಲ್ಲಿ ನನ್ನ ಗಂಡ ಬಿಡ್ಲಿ ಅನ್ನಿಸ್ಕೊಂಡಿರ್ಬೋದು. ಭಾರತದಲ್ಲಿ ಕಾಲಿಟ್ಟು ಕೂಡಲೇ ನಾನು ಹೆಂಡತಿಗೆ ಹೇಳಿದೆ, ಶಾಂತ ಅರಸೀಕೆರೆ ಕ್ಯಾಂಪ್ಗೆ ಹೋಗ್ತೀವಲ್ಲ ಅಲ್ಲಿಂದ ಮುಂದಕ್ಕೆ ನಾನು ಬೇರೆ ನೋಡ್ತೀಯ ನೀನು ಒಂದೆ. 33 ಇಯರ್ಸ್ ಆಯಿತು, ಪಕ್ಕಕ್ಕೆ ಇಟ್ಬಿಟ್ಟೆ. ಒಂದೇ ಸೆಕೆಂಡ್ ತೀರ್ಮಾನ. ಸಿಗರೇಟ್ ಬಿಟ್ಟೆ, ಗುಂಡು ಬಿಟ್ಟೆ, ಚೂಯಿಂಗ್ ಬರ್ತಾ ಇದೆ ಅದು ಬಿಟ್ಟೆ, ಪ್ರಾಣ ಒಂದಿದೆ ಇವಾಗ ಅಷ್ಟೇ ನನ್ನ ಹತ್ರ, ಬಿಡದೆ ಉಟ್ಕೊಂಡಿರೋದು. ಇಷ್ಟೇ ಸರ್ ನಾನು ಹೇಳೋದು. ಏನು ಕಷ್ಟ ಇಲ್ಲ. ಶುರು ಮಾಡಿದವ್ರು ನಾವು, ಬಿಡಬೇಕಾದವ್ರು ನಾವು. ಇನ್ಯಾರ ಕೈಲೂ ಆಗೋದಿಲ್ಲ, ನಾವೇ ಬಿಡಬೇಕು. ಆ ನಿರ್ಧಾರ ತಗೊಂಡು ನೋಡಿ, ಸುಲಭವಾಗಿ ಯಾರು ಹಂಗೂ ಇಲ್ಲದೆ ಬಿಡಬಹುದು. ಆದ್ರೆ ಆಫ್ಟರ್ ಎಫೆಕ್ಟ್ ಅಂತಾರಲ್ಲ, ವಿತ್ಡ್ರಾಯಲ್ ಎಫೆಕ್ಟ್ ಅದು ಇದು ಅಂತ, ಏನೂ ಆಗೋಲ್ಲ ಸರ್, ಏನೂ ಆಗಲ್ಲ. ಮನಸ್ಸಿನ ಒಂದು ದಾರಿಢ್ಯ ಇದೆಯಲ್ಲ, ಅದ್ರ ಮುಂದೆ ಏನೂ ಆಗೋದಿಲ್ಲ. ಯಾವ್ದೋ ಒಂದು ಕಾರಣಕ್ಕೆ ಅಪ್ಪ ನಿಮ್ ಕೋಪಿಸ್ಕೊಂಡ್ರಂತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಂತೆ, ಹೌದು. ಮನೆ ಬಿಟ್ಟು ನೀವು ಹೋದ್ರಂತೆ, ಏನಾಯ್ತು ಸರ್? ಒಬ್ಬ ಲೇಡಿ ಆರ್ಟಿಸ್ಟು ನನ್ನ ಜೊತೆ ಪಾರ್ಕ್ ಮಾಡೋ ಹುಡುಗಿ, ರಿಹರ್ಸಲ್ಸ್ ಮಾಡಬೇಕಾಗಿತ್ತು. ಆಕೆ ಬಂದು ಮಂಚದ ಮೇಲೆ ಕೂತ್ಕೊಂಡು ನನ್ನ ಹತ್ರ ರಿಹರ್ಸಲ್ಸ್ ಮಾಡ್ತಾ ಇದ್ಲು. ಯಾವ ಭಾವನೆಯೂ ಇಲ್ಲ, ಕೂತ್ಕೊಂಡು ಡೈಲಾಗ್ಸ್ ಮಾತಾಡ್ತಾ ಇದ್ವಿ. ನಮ್ಮ ಅಪ್ಪ ಬಂದವರೇ ಮಾಡಿದ್ರು, ಅಣ್ಣ ಅಂತ ಬಾಗಲ್ ತೆಗೆದ್ರು. ಈ ಹುಡುಗಿ ಕೂತಿದ್ರು, ಸಡನ್ ಆಗಿ ಎದ್ದು ನಿಂತು ಬಿಟ್ಲು. ನಾನು ಎದ್ದವನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಹೇಳುವಷ್ಟು ನನಗೆ ಹೊಳಿಲಿಲ್ಲ. ಆ ಮೂಮೆಂಟ್ ನಮ್ಮಪ್ಪ ಓಹೋ ಇದೊಂದು ಬಾಕಿ ಇತ್ತು ಅಂದ್ರು, ಹೊರಟೋಗ್ಬಿಟ್ರು. ಹೋಗ್ಬಿಟ್ಟು ಮ್ಯಾನೇಜರ್ಗೆ ಹೇಳಿ ನನ್ನ ಹಾಸಿಗೆ ತಗೊಂಡು ಕಂಪ್ನಿ ಮನೇಲಿ ಹಾಕ್ಬಿಡಿ, ಇನ್ನು ಅವನು ನನ್ನ ಮುಖ ನೋಡಬಾರ್ದು, ಫಿನಿಶ್. ನಾನು ಬಣ್ಣ ಹಾಕೊಂಡಿದ್ದು ಕನ್ನಡಿ ನೋಡಿದ್ರೆ ಒಡೆದು ಹಾಕ್ಬಿಡೋದು. ಆ ಮಗ ಬಣ್ಣ ಹಾಕೊಂಡಿದ್ದು ಬೇಡ, ಎಷ್ಟು ಬಿಡೋದು. ಅಷ್ಟು ದ್ವೇಷ ಬೆಳೆಸ್ಕೊಂಡ್ಬಿಟ್ರು ಸರ್. ಆ ದ್ವೇಷ ಕರಗಿದ್ದು ಮಡಿಕೇರಿನಲ್ಲಿ. ಅದನ್ನು ಅವ್ರ ಪಶ್ಚಾತ್ತಾಪದಲ್ಲಿ ಒಂದು ನುಡಿ ಹೇಳಿದ್ರು ನನಗೆ, ಚರಣದಾಸಿನೇ ಶ್ರೇಷ್ಠ, ದೇವದಾಸಿ ಕನಿಷ್ಠ ಅನ್ನೋದನ್ನ ಜಗತ್ತು ಹೇಳಿದೆ. ನಾನು ತಿಳ್ಕೊಳ್ಳಿಲ್ಲ ಕಣ. ನಾನು ದೇವದಾಸಿನ ಚರಣದಾಸಿ ಅನ್ಕೊಂಡ್ಬಿಟ್ಟೆ, ಚರಣದಾಸಿನ ದೇವದಾಸಿ ಅನ್ಕೊಂಡ್ಬಿಟ್ಟೆ. ನನ್ನ ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಣ್ಣ ಅಂತ ಹೇಳಿ ನಾನು ವಾಪಸ್ ಕರೆಸ್ಕೊಂಡ್ರು. ಅಲ್ಲಿಂದ 15 ದಿನ ಅವ್ರು ಬದುಕಿದ್ದದ್ದು. 15 ದಿನ ನನ್ನ ಜೀವನದಲ್ಲಿ ಬೇಕಾದಷ್ಟು ಪಾಠಗಳು ಹೇಳ್ಬಿಟ್ಟು, ಬೇಕಾದಷ್ಟು ರಂಗಭೂಮಿಯ ಎಲ್ಲ ಸಾರ ಸರ್ವಸ್ವನೆಲ್ಲ ಅರ್ಧ ಕುಡಿಸಿಬಿಟ್ರು ನನಗೆ. ನಾವು ಸೂಟ್ ಹಾಕಿ ಫೋಟೋ ನೋಡಿಲ್ಲ, ಅದಕ್ಕೂ ಈ 15 ದಿನಗಳಿಗೂ ಸಂಬಂಧ ಇದೆ ಅಂತ ಕೇಳ್ಪಟ್ಟೆ. ದುಡ್ಡೇ ಇಲ್ಲ ಸರ್, ನಮ್ಮ ಹತ್ರ ದುಡ್ಡೇ ಇಲ್ಲ, ಕಲೆಕ್ಷನ್ ಇಲ್ಲ. ಅಂಥದ್ರಲ್ಲಿ ನಮ್ಮಪ್ಪ ದಿಬ್ಬಲ್ ಕೆಳಗೆ ಇಟ್ಟಿದ್ದದ್ದು ಒಂದು 300 ರೂಪಾಯಿ ತೆಗೆದು ನನ್ನ ಕೈಗೆ ಕೊಟ್ಟು, ಸೂಟ್ ಹಾಕೊಂಬಾರೋ ಅಣ್ಣ, ನೀನು ಕಾಲೇಜಲ್ಲಿ ಸೂಟ್ ಹಾಕೊಂಡಿದ್ದು ನಾನು ನೋಡಿದ್ದು, ಅದೆಲ್ಲ ಹೋಗ್ಬಿಡ್ತು, ಒಂದು ಸೂಟ್ ಹಾಕೊಂಬಂದು ಯುಗಾದಿ ದಿನ ತೋರಿಸ್ಬಿಡೋ ಒಂದು. ಸರಿ ಅಣ್ಣ ಅಂದೆ. ಹೋದೆ, ಒಂದು ಸ್ಟೈಲಲ್ಲಿ ಕೊಟ್ಟೆ, ಹೊಲಿಯೋಕೆ ಶುರು ಮಾಡ್ದ. 9 ದಿನ ಆಯ್ತು, 10 ದಿನ ಆಯ್ತು, ಯುಗಾದಿನೂ ಬಂತು. ನಾನು ದಿನ ಹೋಗೋದು ಕೇಳ್ಕೊಂಬರೋದು, ನಮ್ಮಪ್ಪ ಅಣ್ಣ ಸೂಟ್ ಬಂತೇನೋ. ದಿನೇ 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 ಕ್ಷಣಿಚಂದ್ರ ಕ್ಷಣಿಸ್ತಾ ಇದೆ ನಮ್ಮಪ್ಪನ ಆರೋಗ್ಯ. ಯುಗಾದಿ ದಿನವೂ ಹೋದೆ, ಬರಲಿಲ್ಲ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ ದಿನವೂ ಬಂದಿಲ್ಲ. ಚೈತ್ರ ಶುದ್ಧ ಸಪ್ತಮಿ ನಮ್ಮಪ್ಪ ಶನಿವಾರ ಸತ್ರು. ನಾನು ಅಲ್ಲಿಂದ ಓಡ್ ಬಂದು ಹೆಣದ ಮುಂದೆ ಕೂತಿದ್ದೀನಿ. ಅವನ ಕಾಗದ ಮಡ್ಸ್ಕೊಂಡು ತಗೊಂಬಂದ ಸೂಟ್ನ, ಹೆಣ ಮುಂದೆ ಹಿಡ್ಕೊಂಡು ಕೂತಿದ್ದೀನಿ. ಏನು ಮಾಡ್ಬೇಕು ನಾನು ನೋಡೋ ಕಣ್ಣುಗಳೇ ಹೋಗ್ತದೆ. ಬೇಡ, ತಗೊಂಡೋಗ್ರಿ, ನಿನ್ನ ಜನ್ಮದಲ್ಲಿ ಸೂಟ್ ಹಾಕೋಲ್ಲ. ನಾನು ವಾಪಸ್ ಕಳಿಸ್ಬಿಟ್ಟೆ. ನನ್ನ ಮದುವೆನಲ್ಲಿ ನಮ್ಮ ಮಾವ ಸೂಟ್ ಹೊಲಿಸ್ಕೊಡ್ತೀನಿ ಅಂದರು, ಬೇಡ ಅಂದು ಹಾಕೋಲ್ಲ ನಾನು. ಕಡೆಗೆ ನಮ್ಮ ಮಾವ ಎಂತ ಹಠವಾದಿ ಅಂದರೆ, ನನ್ನ ಮಗಳನ್ನ, ಹಿರಿಯ ಮಗಳನ್ನ ಅವರ ಮಗನಿಗೆ ತಂದ್ಕೊಂಡ್ರಿ, ಕನಿಷ್ಠ ಮಗನಿಗೆ, ನನ್ನ ಭಾಮಗನಿಗೆ, ಛಾಯಾಪತಿಗೆ. ನಮ್ಮ ಮಾವನವ್ರದ್ದು ಒಂದೇ ಕಂಡೀಷನ್ನು, ನಾನು ಸೂಟ್ ಹೊಲಿಸ್ಕೊಡ್ತೀನಿ, ಅದನ್ನ ನಿನ್ನ ಗಂಡ ಶಾಂತ ಹಾಕ್ಕೋಬೇಕು. ಹಾಕ್ಕೊಡೋದಾದ್ರೆ ನಾನು ನನ್ನ ಮಗನಿಗೆ ತನ್ಕೊತೀನಿ ನಿನ್ನ ಮಗಳನ್ನ ಅಂತ ಒಪ್ಕೊಂಡೆ. ಕೆಳಗೆ ಒಂದು ಕ್ಲೋಸ್ ಕಾಲರ್ ಕೊಟ್ಟೊಳ್ರಿ, ಓಪನ್ ಕಾಲರ್ ಬೇಡ ಅಂತೇಳಿ ಆ ಸೂಟ್ನ ನನ್ನ ಮಗಳ ಮದುವೆ ದಿವಸ ನಾನು ಹಾಕೊಂಡು ಓಡಾಡಿ ನಮ್ಮ ಮಾವ ನೋಡಿ ಖುಷಿ ಬಿಟ್ರು. ಮಾಸ್ಟರ್ ಹಿರಣ್ಯ ಅವರ ಜೀವನವನ್ನ ರಿವೈಂಡ್ ಮಾಡ್ತಾ ಇದೀವಿ ಸರ್. ತಂದೆ ತಾಯಿ ಇಬ್ಬರು 19 ವಯಸ್ಸು ಆ ಟೈಮಲ್ಲಿ ನೀವು ಕಳ್ಕೊಳ್ತೀರಿ ಅನ್ಸುತ್ತೆ. ನಮ್ಮ ತಂದೆಯವರು ಹೋದ್ಮೇಲೆ ಒಬ್ಬೊಬ್ಬರು ಕಿತ್ಕೊಂಡು ಆಸ್ತಿ ಪಾಸ್ತಿ ತಗೊಂಡ್ಬಿಟ್ರು. ಇದ್ದದ ಆಸ್ತಿ ಅಂದ್ರೆ ಸೀನ್ಸು, ಡ್ರೆಸ್ಸು, ಅದೇ. ಇದು ಅದು ಬಿಟ್ಟು ಇನ್ನೇನಿದೆ ನಮ್ಮ ಹತ್ರ ಹರಕಲು ಮುರುಕಲು. ಬೆಂಗಳೂರಿಗೆ ಬಂದೆ ನಾನು, ಕೈನಲ್ಲಿ 3 ಕಾಸಿಲ್ಲ, ನಿರಾಧಾರ ಸುಂದರ ಆಗ್ಬಿಟ್ಟ. ಅಲ್ಲಿ ಕೊಳ ಇತ್ತು, ಆ ಕೊಳದಲ್ಲಿ ಹೋಗಿ ಮಲ್ಕೊಳ್ಳೋದು. ಹಗಲೊತ್ತು ಕೊಳಕ್ಕೆ ಹೋಗಿ ಭಯವಾಗೋದು. ಅಲ್ಲಿ ನನ್ನ ವಾಸ. ಇವಾಗ ಕಲ್ಪನಾ ಟಾಕೀಸ್ ಏನಿದೆ ಅದೇ ಜಾಗ. ಅಲ್ಲಿ ಬಂದು ಕತ್ಲಾದ್ಮೇಲೆ ಬರುವೆ. ಯಾಕೆಂದ್ರೆ ನಮ್ಮ ಅಪ್ಪ ಹೇಳಿದ್ದ, ಭಿಕ್ಷಾ ಬೇಡಬೇಡ, ಕಳ್ತನ ಮಾಡಬೇಡ, ಮೋಸ ಮಾಡಬೇಡ, ಬೇಕಾದ್ರೆ ಉಪವಾಸ ಇರು, ಸಂತೋಷ ನನಗೆ. ಸರಿ, ಸುಮ್ಮನೆ ಇದ್ದು 7:30 ಬಂದಿಟ್ಕೊಳ್ವೆ, ಒಂದು ಅರ್ಧ ಗಂಟೆ ಹೋಗಿಬಿಡುವೆ. ಪುಟ್ಟರಂಗಪ್ಪನವ್ರು ಅಂತ ಒಬ್ಬರು ಮೇಷ್ಟ್ರು ಇದ್ರು. ಅವ್ರು ಯಾವಾರು ಸಿಕ್ಕೋರು ನನಗೆ. ಪಾಪ ಮೇಷ್ಟ್ರು, ಅವ್ರ ಹತ್ರ ಇನ್ನೇನು ಮಹಾ ದುಡ್ಡಿದ್ದಿತ್ತು. ಎಲ್ಲ ಹುಡುಕೋರು, ಒಂದು 8 ಆಡಿ ಕೈ ಕೊಡೋರು.
ಆ 8 ಆಣೆಗೆ ಅಕ್ಕಿ ತಂದ್ಬಿಡುವೆ, ಒಂದೆರಡು ಮಡಕೆ ಇಟ್ಕೊಂಡಿರ್ತಿದ್ದೆ, ವಿಷ್ಣು ಭವನಲ್ಲಿ ಹೋಗಿ ಉಪ್ಪಿಸ್ಕೊಂಡ್ಬಂದ್ಬಿಡುವೆ, ಮಡಕೆಯಲ್ಲಿ ಅನ್ನ ಮಾಡೋದು, ಅನ್ನ ಆಗ್ಬಿಡೋದು, ಮಿಡಿಚೆ ಮಾಡ್ಕೊಳ್ಳೋದು, ಉಪ್ಪು ನೆಚ್ಕೊಳ್ಳೋದು, ತಿನ್ನೋದು, ಹೊಟ್ಟೆ ತುಂಬ ನೀರು ಕುಡಿವೆ, ಕೊಳದ ನೀರು. ಇಷ್ಟೇ ನನ್ನ ಜೀವನ. ಒಂದಿನ ಡಿಸೆಂಬರ್ ಮೊದಲನೇ ವಾರ ಆ ಕಡೆ ತಿರ್ಕೊಂಡು ನಾನು ಪಡೆದ ಮರ ಹೊರ್ಕೊಂಡು ನಿಂತಿದ್ದೆ, ಇದ್ದಕ್ಕಿದ್ದಾಗೆ ಬೆನ್ನ ಕೈ ಇಟ್ಟಾಗಾಯ್ತು. ಯಾರೋ ಒಂದು ತಿಂತೀನಿ ನೋಡ್ತೀನಿ, ಆನಾ ಕೃಷ್ಣ ಆಯ್ತು. ಎಸ್, ಆನಾ ಕೃಷ್ಣ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ ನೋಡಿ. ಓ ಗೌತಮ್, ನಮ್ಮನೆ ಹೆಸರು ಅನ್ನಪೂರ್ಣ, ಬಟ್ ಇವ್ರ ಮನೆಗೆ ಅನ್ನಪೂರ್ಣ ಅಂತ ಹೆಸರು ಇಡ್ಬೇಕು ಇವಾಗ. ಯಾಕೆಂದ್ರೆ ಅವ್ರ ಮನೆಗೆ ಯಾರಾದ್ರೂ ಊಟ ತಿಂಡಿ ಕಾಫಿ ಇಲ್ಲದೆ ಬರೋದಿಲ್ಲ. ಚಿಂದಂತ ಸೊಸೆಯರು, ವಜ್ರದಂತ ಹೆಂಡತಿ, ನಂದ ಗೋಕುಲ ಇದ್ದಂಗಿದೆ ಅವ್ರ ಮನೆ. ಹೋದವ್ರಿಗೆ ಆ ಸುಖ ಗೊತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬನ್ನಿ ಕೂತು. ಆನಾ ಕ್ರೂರ್ ಬಗ್ಗೆ ಬೈದರು, ನಾವೆಲ್ಲ ಸತ್ತೋದಿವೇನು, ನಿಮ್ಮಪ್ಪ ಸತ್ತಿರ್ಬೋದು, ನಾವು ಸತ್ತಿದ್ದೀವ, ನಡಿ ಮನೆಗೆ ಅಂತ ಹೇಳಿ ಮನೆ ಕರ್ಕೊಂಬಂದ್ರು. ಗೌತಮ, ರವೀಂದ್ರ, ಲೈಲಾ, ಉಷಾ, ನಾವೆಷ್ಟು ಜನ ಕೂತ್ಕೊಂಡು ಊಟಕ್ಕೆ. ಅನ್ನ ಬಿಸಿ 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 ಸಣ್ಣಕ್ಕೆ ಅನ್ನ, ಬೆಣ್ಣೆಕಾಯಿಸಿ ತುಪ್ಪ ಹಾಕಿದ್ರು. ತುಂಬ ಅಳು ಬರ್ಬಿಡ್ತು ನನಗೆ. ಸಾರೇ ಬೇಕಾಗಲಿಲ್ಲ, ಬರೀ ಕಣ್ಣೀರಲ್ಲೇ ಅನ್ನ ಕಲಿಸ್ಬಿಟ್ಟೆ. ಅಮ್ಮ ಹೆಗಲ್ ಬೇರೆ ಕೈಯಾಡುತ್ತ, ನಾವೆಲ್ಲ ಇದ್ದೀವಿ ಕಣ, ಸತ್ತೋಗಿಲ್ಲ. ನಿಮ್ಮಮ್ಮ ನಿಮ್ಮಪ್ಪ ಎಲ್ಲ ಇಲ್ಲಿದ್ದೀವಿ ನೋಡು, ನಿನ್ನ ತಮ್ಮಂದ್ರು ತಂಗಿರು ಅಂತ ಹೇಳಿ ಸಮಾಧಾನ ಮಾಡಿದರು. ಅದಾದ್ಮೇಲೆ ಒಂದಿನ ಕೂರಿಸ್ಕೊಂಡ್ರು. ನಿಮ್ಮಪ್ಪ ಕಟ್ಟಿದ್ದಾನೆ ಹಿರಣ್ಯ ಮಿತ್ರ ಮಡ್ಲಿ ನಮ್ಮ ಮನೆ, ನೀನು ಗೃಹ ಪ್ರವೇಶ ಮಾಡಬೇಕು, ಹೋಗು ಅಂತೇಳಿ ಕರಿಯಪ್ಪನವರು ಅಂತ ಕಾನ್ಕಾನಹಳ್ಳಿಯವರು, ನಿಜವಾಗಿ ದೇವರಂತ ಮನುಷ್ಯರು, ಅವರ ಹತ್ರ ಚೀಟಿ ಬರೆದು ಕಳಿಸಿದ್ರು. ನಮ್ಮ ಹುಡುಗ ಇವನು, ಇವನಿಗೆ ಥಿಯೇಟ್ರ್ ಹಾಕಿಸ್ಕೊಡಿ, ಎಲ್ಲ ಮಾಡಿಕೊಡಿ ಅಂತ ಬರ್ಕೊಟ್ರು. ಅಲ್ಲಿಂದ ಸೋಸರೆಗೆ ಬಂದ್ವಿ. ಸೋಸರೆಯಲ್ಲಿ ಸೋಸರೆ ಮಠ ಸ್ವಾಮಿಗಳು, ನಿಜವಾಗಿ ಅವರೇ ನನಗೆ ಮೊಟ್ಟ ಮೊದಲನೇ ಸಲಿಯ ಹೊತ್ತಿಸಿದ್ದು. ಅದು ಯಾವ ಗಳಿಗೆ ಹೊತ್ತಿಸಿದ್ರೋ ಏನೋ, ಅಸಂಖ್ಯಾತವಾಗೋಯ್ತದು. ಈ ನಾಟಕದ ರಂಗ ಶುರುವಾಗುತ್ತೆ, ದೊಡ್ಡ ಹಿಟ್ ಆಗುತ್ತೆ, ಬಹಳ ಬಿಸಿ ಆಗ್ತೀರಿ. ಇದರ ಮಧ್ಯೆ ಪರ್ಸನಲ್ ಲೈಫಲ್ಲಿ ಹುಡುಗಿರು ನೋಡ್ತೀರಿ, ನಿಮ್ಮ ಶ್ರೀಮತಿ ಅವ್ರು ಸಿಗ್ತಾರೆ, ಆ ಕಥೆ ಹೇಳಿ ಸರ್. ನನಗೆ ಮದುವೆ ಆಗೋ ಯೋಚನೆಯೇ ಇತ್ತಿಲ್ಲ. ಬಳ್ಳಾರಿ ಲಲಿತಮ್ಮ, ಮುನ್ರಂಗಪ್ಪ ಇಬ್ರು ಸೇರಿ, ಹೀಗಾದ್ರೆ ಇವನು ದಾರಿ ಹತ್ತಲ್ಲ, ನನ್ನ ಕೈಲಿ ಊಟಕ್ಕೆ ಕೂರಿಸಿ ನಾರಾಯಣರಾಯರ ಮನೇಲಿ ಪ್ರಮಾಣ ಮಾಡಿಸಿ ಮದುವೆ ಮಾಡೋದಕ್ಕೆ ಹೆಣ್ಣು ಹುಡ್ಕೋಕೆ ಶುರು ಮಾಡಿ. ದೊಡ್ಡಬಳ್ಳಾಪುರದಲ್ಲಿ ಈ ದೊಡ್ಡಬಿದ್ರೆ ಶಾನುಭೋಗ್ರ ಮಗಳು. ಆ ಮದುವೆ ಆದ್ಯಾಗೆ ಆಹಾ ಹಾ, ಭಗವಂತನಿಗೆ ಪ್ರೀತಿ. ನನ್ನ ಹೆಂಡತಿಗೆ 15 ವರ್ಷ, ನನಗೆ 23 ವರ್ಷ. ಮದುವೆ ಮಾಡಿದರು. ಮಾಡಿದ ಮೇಲೆ ನನ್ನ ಹೆಂಡತಿ ಬಂದ ಮೇಲೆ ನನ್ನ ಮನೆ ಬೆಳಗ್ತು ಸರ್. ಹೇಗೆ ಬೆಳಗ್ತು ಅಂದರೆ, ನಮ್ಮ ತಾಯಿ ನಮ್ಮ ತಂದೆಯ ಮನೆಯನ್ನು ಹೇಗೆ ಬೆಳಗಿದ್ರು, ನಮ್ಮ ತಂದೆಗೆ ಕೀರ್ತಿಗೆ ಹೇಗೆ ನಮ್ಮ ತಾಯಿ ಭಾಜನವಾದರು, ಹಾಗೆ ನನ್ನ ಮನೆತನಕ್ಕೆ ಶಾಂತ ಭಾಜನವಾದರು. ವಾವ್, ಆ ಭಾಗ್ಯಲಕ್ಷ್ಮಿ ಬಂದ ಕ್ಷಣ ಆ ವೀಟಿ ಇಲ್ಲಿದೆ ನೋಡಿ. ಏನ್ರಿ ಈಗ ಜ್ಞಾಪಕ ಇದೆಯಾ ನಿಮಗೆ? ಮಾರಿಸ್ ಮೈನರ್ ಟೂದರ್ ಕಾರು, ಬಟ್ಟೆ ಟಾಪು ನೆನಪಿದೆಯಾ ಹೇಗೆ ಬಂದ್ರಿ ಅಂತ ನೀವು ದೊಡ್ಡಬಿದ್ರಾಗೆ? ಫಸ್ಟ್ ಟೈಮ್ ನಾವು ಕಾರ್ ನೋಡ್ತಾ ಇದ್ದಿದ್ದು. ಕಾರ್ ಬಂದು ನಮ್ಮ ಮನೆ ಹತ್ರ, ಅದು ತೋಟದ ಮನೆ ಹತ್ರ ಬಂದು ನಿಲ್ತು. ಒಂದು ಬಿಳಿ ಜುಬ್ಬ, ಒಂದು ಕಚ್ಚೆ ವೇಸ್ಟ್ ಕೋಟ್ ಹಾಕ್ಕೊಂಡಿದ್ರು. ನಮಗೆ ಏನು ಸಾಕ್ಷಾತ್ ಏನಪ್ಪ ಎಲ್ಲಿಂದ ಬಂದಿದ್ದಾರೆ ಎನ್ನುವಂಥ ಒಂದು ಮಧುರವಾದ ಒಂದು ಆನಂದ ಕ್ಷಣ ಅದು. ಆಯ್ತಲ್ವ ಅವಾಗ? ಆ ತೀರ್ಥಹಳ್ಳಿಲ ಚಿಕ್ಕ ಮನೆ, ಒಂದು 20 ರೂಪಾಯಿ ಬಾಡಿಗೆ ಮನೆ ಮಾಡಿದ್ರು ಅಲ್ಲಿ. ಆ ಬಾಡಿಗೆ ಮನೆ ಖಾಲಿ ಮನೆ, ಏನೂ ಇಲ್ಲ ಅಲ್ಲಿ. ನೀವು ನಾನು ಅಷ್ಟೇ ಇದ್ದಿದ್ದು. ಅಲ್ಲಿ ಎದುರುಗಡೆಯಲ್ಲಿ ಒಂದು ಪುಟ್ಟ ಅಂಗಡಿ, ಆ ಅಂಗಡಿಯಲ್ಲಿ ಸಿಗರೇಟ್ ಡಬ್ಬಿಗಳೆಲ್ಲ ಖಾಲಿ ಮಾಡಿಟ್ಟಿರೋರು. ಅದನ್ನೆಲ್ಲ ನಾನು 3 ಕಾಸು 6 ಕಾಸು ಕೊಟ್ಟು ಡಬ್ಬಿಗಳು ಕೊಂಡ್ಕೊತಿದ್ದೆ. ಯಾಕೆ ಹೇಳಿ? ಸಾಮಾನು ಹಾಕಿಟ್ಕೊಳ್ಳೋಕ್ಕೆ, ಸಾಸಿವೆ ಜೀರಿಗೆ ಅವೆಲ್ಲ ಹಾಕಿಟ್ಕೊಳ್ಳೋಕ್ಕೆ. ಹೆಂಗೆ ಜೀವನ ಶುರು ಮಾಡಿದ್ವಿ ನಾವು. ಜ್ಞಾಪಕ ಇದೆಯಾ? ಯಾವತ್ತಾರು ಸಿಟ್ಟು ಬಂದಾಗ ನನಗೂ ನಿಮಗೂ ನಡೆದಿತ್ತಲ್ಲ ಚಾಲೆಂಜು. ನೀವು ನನ್ನನ್ನು ಹೇಗೆ ನೋಡ್ಕೊಂಡ್ರಿ ಅಂತ ಕೇಳಿದ್ರೆ, ಅದು ಬೇಡಪ್ಪ, ಬಾಯಲ್ಲಿ ಹೇಳೋದು ಬೇಡ, ಚೆನ್ನಾಗಿರಲ್ಲ. ಮುಂದೆ ಒಂದು ಜನ್ಮ ಅಂತ ಇದ್ದರೆ ಆ ಜನ್ಮದಲ್ಲಿ ನಾನು ಗಂಡನಾಗ್ತೀನಿ, ನೀವು ಹೆಂಡತಿಯಾಗಿ. ಈ ಚಪ್ಪಲ ಎಲ್ಲರೆದ್ರಿಗೂ ಹೇಳ್ಬಿಟ್ಟಿಯಲ್ಲ, ಅವರೆಲ್ಲ ತಥಾಸ್ತು ಅಂದ್ಬಿಟ್ರೆ ಮುಂದಿನ ಜನ್ಮದಲ್ಲಿ ನೀನು ಗಂಡ, ನಾನು ಹೆಂಡತಿ ಅಲ್ಲಿಂತಲೇ ಹೇಳ್ತಾ ಇರೋದು. ತಥಾಸ್ತು ಅಂತ ಎಲ್ಲರೂ ನೋಡಿ ರಮೇಶ್. ಇಲ್ಲ, ಆ ಕಾಲದಲ್ಲಿ ಹೆಣ್ಮಕ್ಳು ಕೊಡಕ್ಕೆ ಹೆದರ್ತಾ ಇದ್ರು ನಾಟಕದವ್ರು ಅಂತ ಹೇಳಿದಾಗ, ನಿಮ್ ಫಾದರ್ ಏನ್ ಹೇಳಿದ್ರು ಇವ್ರು ನೋಡಿದಾಗ?
ಅವರಿಗೆ ಅವರಲ್ಲಿ ಇದ್ದಿದ್ದೊಂದು ಸತ್ಯಸಂಧತೆಯನ್ನು ಕಂಡು ಮೆಚ್ಚಿದ್ದಾರೆ ಅವರಷ್ಟೇ. ಅದೇನಾಯ್ತು ಅಂದ್ರೆ ಹೆಣ್ಣು ನೋಡಿನಲ್ಲ, ಆಗೋಯ್ತು. ನಮ್ಮ ಮಾವನ್ ಕರ್ಕೊಂಡು ಹೋದೆ. ನೋಡಿ ಶ್ರಾವಣವ್ರೆ, ನನ್ನ ಕೆಲಸ ಹೇಗೆ, ನಾನು ಕುಡಿತೀನಿ, ಇಸ್ಪೀಟ್ ಆಡ್ತೀನಿ, ರೇಸ್ ಆಡ್ತೀನಿ, ಸರಿ ಏನೋ ಅಪ್ಪಿ ತಪ್ಪೆ ಹಾಗೂ ಹೀಗೂ ನೋಡ್ತೀನಿ. ಇನ್ನು ನಾಟಕದಲ್ಲಿ ನನ್ನ ಕಸುಬು. ಅವ್ರು ವಾಪಸ್ ಕಳಿಸಿದ್ರೆ ನಾನು ನಿಮ್ಮನೆಗೆ ಬರಬೇಕು, ನನಗೆ ಮನೆ ಇಲ್ಲ ಇರೋದಕ್ಕೆ. ಎಲ್ಲ ಹೇಳಿಬಿಟ್ಟು ಇವಾಗ ಹೇಳಿ, ಇಷ್ಟೆಲ್ಲ ಕೇಳಿದ ಮೇಲೂ ನಿಮ್ಮ ಚಂದೊಳ್ಳಿ ಮಗಳನ್ನ ನನಗೆ ಕೊಡ್ತೀರಾ ಅಂತ ಕೇಳಿದೆ. ಅವ್ರು 1 ನಿಮಿಷ ಸುಮ್ಮನಿದ್ರು ಮಿಸ್ಟರ್ ರಮೇಶ್. ಸುಮ್ಮನಿದ್ದು, ನಿಮಗೆ ನನ್ನ ಮಗಳನ್ನ ನಿಮಗೆ ಕೊಡ್ತೀನಿ ನಾನು. ಇದ್ಯಾಕೆ ಅಂತ ಕೇಳಿದೆ. ನೋಡಿ, 1000 ಸುಳ್ಳು ಹೇಳುವ ಮದುವೆ ಮಾಡಿಸು ಅಂತ ದೊಡ್ಡವ್ರು ಹೇಳ್ತಾರೆ. ನೀವು ಇರೋ ಸತ್ಯನೆಲ್ಲ ಹೇಳ್ಬಿಟ್ಟಿದ್ದೀರಿ. ನಿಮ್ಮ ಸತ್ಯಸಂಧತೆ ನನಗೆ ಮೆಚ್ಚುಗೆ ಆಯ್ತು. ಈ ಸತ್ಯ ನಿಮ್ಮನ್ನು ಕಾಪಾಡುತ್ತೆ. ಅಮ್ಮ, ಕ್ಯಾಂಪ್ ಟು ಕ್ಯಾಂಪ್ ಶಿಫ್ಟ್ ಮಾಡ್ತಾ ಇದ್ರು ಆ ವಯಸ್ಸಲ್ಲಿ. ಎಷ್ಟು ಕಡೆ ಓಡಾಡ್ತಿದ್ರಿ, 16 ವರ್ಷ ನಿಮ್ಗೆ ಅಂತ ಹೇಳ್ತೀರಿ. ಹೇಗೆ ಹೊಂದ್ಕೊಂಡು ಹೋದ್ರಿ? ಇದಕ್ಕೆಲ್ಲ ನೀವು ಕಷ್ಟ ಆಗ್ತಿರ್ಬೇಕಲ್ಲ ಬಹಳ. ಕಷ್ಟ ಅಂತ ಆಗಕ್ಕೆ ಅದ್ರ ಹಿಂದೆ ತುಂಬಾ ಸುಖದ ಪರಿಚಯ ಇರಬೇಕು ಅಂತ ಅನ್ಸುತ್ತೆ ನಂಗೆ. ಇಷ್ಟವಲ್ಲದೆಲ್ಲ ಕಷ್ಟ ಅಂತ ಹೇಳ್ತಾರೆ. ಕರೆಕ್ಟ್. ಹೌದು. ಮದುವೆ ಮಾಡ್ಕೊಂಡು ಆಗೋಗಿತ್ತು, ಇಲ್ಲಿಗೆ ಬಂದಾಗೋಗಿತ್ತು. ಸರಿ, ನನ್ಗೆ ಇವ್ರು ಇಷ್ಟವಾಗಿದ್ರು, ಆದ್ರಿಂದ ನನಗೆ ಯಾವುದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ವೆರಿ ಗುಡ್. ಬನ್ನಿಮ್ಮ, ಕೂತ್ಕೊಳ್ಳಿ. ನನ್ನಲ್ಲಿ ಕೆಟ್ಟ ಗುಣಗಳು ಜಾಸ್ತಿ ಇತ್ತು, ಒಳ್ಳೆ ಗುಣಗಳು ಕಮ್ಮಿ ಇತ್ತು ಅಂತ ಕಾಣುತ್ತೆ. ಆದರೆ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಯಾವತ್ತೂ ನನ್ನ ಕೆಟ್ಟ ಗುಣ ಹೇಳಿಲ್ಲ. ನಿಮ್ಮಪ್ಪ ಕುಡುಕ, ನಿಮ್ಮಪ್ಪ ಜೂಜಾಡ್ತಾರೆ, ಮುಂದೆ ದಿನವೂ ಹೇಳಲಿಲ್ಲ. ನಿಮ್ಮ ಅಪ್ಪನ ಮೊಮೆಂಟೋಸ್ ನೋಡು, ನಿಮ್ಮ ಅಪ್ಪನ ಶಾಲುಗಳು ನೋಡು, ನಿಮ್ಮ ಅಪ್ಪ ನಿಂತ್ಕೊಂಡು ಮಾತಾಡ್ತಾರೆ ಸ್ಟೇಜ್ ಮೇಲೆ, ನೋಡು ಹೇಗೆ ಮಾತಾಡ್ತಾರೆ, ಕೂತ್ಕೊಂಡು ಬಾಯಿ ಮುಚ್ಕೋಬೇಕು. ಬರೀ ಇವನ್ನೇ ಹೇಳಿ 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 ಇವತ್ತು ನನ್ನ ಮಕ್ಕಳಿಗೆ 50-55 ವರ್ಷ ಆದರೂ ಕೂಡ ನನ್ನ ಎದುರು ನಿಂತ್ಕೊಂಡು ಮಾತಾಡೋಕೆ ಹೆದರ್ತಾರೆ. ಯಾಕೆಂದ್ರೆ ಅವಳು ಕೊಟ್ಟು ಪಟ್ಟ, ಅವಳು ಕೊಟ್ಟು ಬಿಟ್ಟರೆ ಅದು ಅವಳ ಭಿಕ್ಷೆ ಕೊಡ್ತಾ ಹೋಗಿದ್ರೆ ಇವತ್ತು ಅಲ್ಲ, ಅದು ನಂದು ಕರ್ತವ್ಯ, ನಾನು ಮಾಡಿದ್ದೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಎಮೋಷನ್ ಆಗ್ತೀರಿ? ಬೇಕಿಲ್ಲ, ಎಲ್ಲರೂ ಸಾಮಾನ್ಯವಾಗಿ ಗೃಹಿಣಿಯರು ಮಾಡ್ಬೇಕಾದ ಕೆಲಸ ಅಷ್ಟೇ ಅದು. ಪ್ರತಿಯೊಂದು ಮನೆಯಲ್ಲೂ ನಾನು ಹೇಳೋದಷ್ಟೇ ಸರ್, ತಾಯಿ ಆದವಳು ತಂದೆಯ ಒಳ್ಳೆ ಅಂಶವನ್ನ ತೋರಿಸಿದ್ರೆ ಸಂಸಾರದಲ್ಲಿ ಬಿಗಿ ಮುಳುಗುತ್ತೆ. ಅದು ಬಿಟ್ಟು ನಿಮ್ಮಪ್ಪ ಯೋಗ್ಯ, ನಿಮ್ಮಪ್ಪ ಜೂಜ್ಕೋರ ಅಂತ ಗಂಡನ್ನ ಹೆಂಡತಿ ಬೈಯೋದು, ಹೆಂಡತಿ ನಿಮ್ಮಮ್ಮ ಸಮಾಜಕ್ಕೆ ಹೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ ಅಂತ ಒಬ್ರಿಗೊಬ್ರು ಮಾನ ಕಳೆದ್ರೆ ಆ ಸಂಸಾರ 3 ಬಟ್ಟೆ ಆಗೋಗುತ್ತೆ. ಒಂದಿನ ನಾನು ಹೀಗೆ ಆಫೀಸ್ ಮೇಲೆ ಕೂತಿದ್ದೆ, ಇವರು ಸ್ವಲ್ಪ ಬರ್ತೀರಾ ಅಂದ್ರು. ಟಕ್ ಅಂತ ಎದ್ದೋದೆ. 4 ಜನ ಮಾತಾಡ್ತಾ ಕೂತಿದ್ದವರು ನಾನು ನೋಡಿ ನಕ್ಕರು. ನಾನು ವಾಪಸ್ ಬಂದ್ಮೇಲೆ ನೀವು ನಕ್ಕಿದ್ದಾಕೆ ಗೊತ್ತಾಯ್ತು ನನಗೆ. ಏನು ಸ್ಟೇಜ್ ಮೇಲೆ ಹಿರಣ್ಯನೋರು ಹುಲಿ, ಇಲ್ಲಿ ಹೆಂಡತಿ ಕರ್ನಾಟಕ ಹೇಗೆ ಓಡೋದು ನೋಡು ಅಂತೀರ ಅಲ್ವೇನ್ರಿ ಅಂದೆ. ಯಾಕೆ ಸರ್ ಗೊತ್ತಾಯ್ತು? ನೀವು ಅಂದಿದ್ರಲ್ಲೇ ಗೊತ್ತಾಯ್ತು, ನೀವು ನಕ್ಕಿದ್ರಲ್ಲಿ. ರೇ 60 ಮೇಲೆ ಹೆಂಡತಿ ಸ್ವರ ಸಂಗೀತ ಕೇಳಿದ್ರೆ ನಿಮಗೆ ಏನ್ರಿ ಗೊತ್ತದು? ಅಷ್ಟಾಗ್ಬೇಕಾದ್ರೆ 60 ವರ್ಷ ಸಮಾಧಾನಕರವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅಷ್ಟೇ. ಆ ಸ್ವರ ಕೇಳಬೇಕು, ಆ ಸಂಗೀತ ಕೇಳಬೇಕು. ಮಾಸ್ಟರ್ ಹಿರಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ರೈಟ್ ಸರ್, ನಿಮ್ಮ ಫ್ಯಾಮಿಲಿಯವರು ಏನ್ ಹೇಳಿದ್ದಾರೆ ಕೇಳಿ. ಮಾಸ್ಟರ್ ಹಿರಣ್ಯನವರು ನಮ್ಮ ಭಾವ, ಓದಿಸಿದ್ದು ಅವರೇ, ಮದುವೆ ಮಾಡಿದ್ದು ಅವರೇ. ಒಂದು ಥರದಲ್ಲಿ ಅವರು ನನ್ನ ಯಾವಾಗಲೂ ಹಿರಿಮಗ ಅಂತ ಕರೆಯೋರು. ಕೆಲಸನ ನಿಲ್ಲಿಸ್ಬಿಟ್ಟು ದೇವ್ರ ಪೂಜೆ ಮುಖ್ಯ ಅನ್ನೋಂಥ ವ್ಯಕ್ತಿ ಅಲ್ಲ. ಬಟ್ ಆಚರಣೆಗಳು ಶಿಸ್ತುಬದ್ಧಾಗಿ ನಮ್ಮನ್ನು ನಾವು ಇಟ್ಕೊಳ್ಳೋದಕ್ಕೋಸ್ಕರ ಅಂತ ಅವರು ಇದು ಮಾಡಿದ್ದಾರೆ. ಬೆಂಗಳೂರಿನ ನಾಟಕ ಮುಗಿಸ್ಕೊಂಡು ಕಿಬ್ನಹಳ್ಳಿ ಅಂತ ಒಂದು ಸಿಗುತ್ತೆ, ಅಲ್ಲಿ ಅಡ್ರೆಸ್ ಹೋದಾಗ ಕಾರು ಸ್ಕಿಡ್ ಆಗಿ ಮಗು ಸೀಟ್ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಮಳೆ ಕುಯ್ತಾ ಇದೆ. ನಾನು ಇಳಿದ್ಬಿಟ್ಟು ನಾನು ನನ್ನ ತಂಗಿ ಮಗು ಹುಡುಕ್ತಾ ಇದ್ದೀವಿ. ಏನೋ ಹುಡುಕ್ತಾ ಇದೆಯೋ ಅಂದರು. ಮಗು ಹುಡುಕ್ತಾ ಇದ್ದೀವಿ ಅಂದೆ. ಗಂಟ ನಾನು ವಿಸ್ಕಿ ಬಾಟ್ಲ್ ಹುಡುಕ್ತಾ ಇದ್ದೀನಿ, ಮಗು ಹುಡುಕ್ತಿದೀಯಾ ಅಂತ. ಅಂದರೆ ಅವ್ರು ಎಂಥ ಸಂದರ್ಭದಲ್ಲಿ ಕೂಡ ಹ್ಯೂಮರಸ್ ಹೇಗಿತ್ತು ಲೈಫ್ ಅವರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. 2003 ನಾನು ನಮ್ಮ ತಂದೆನ ಕಳ್ಕೊಂಡೆ. ನೀನು ತಂದೆ ಇಲ್ಲ ಅಂತ ಅನ್ಕೋಬೇಡ ಅಮ್ಮ, ನಾನೇ ನಿನ್ನ ತಂದೆ ಸಮಾನ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಾದರೂ ಮಾಸ್ಟರ್ ಹಿರಣ್ಣಯ್ಯ ಅವ್ರ ಮಗಳಾದ್ನು ಅಂತ ಅನಿಸಿದೆ. ಅದು ಯಾವಾಗ ಅಂದರೆ ನಮ್ಮಪ್ಪ ನಮ್ಮ ಜೊತೆ ಇರಲ್ಲ, ನಮ್ಮಮ್ಮ ನಮ್ಮ ಜೊತೆ ಇರಲ್ಲ. ಸಾಯಂಕಾಲ ಆದರೆ ನಮ್ಮಪ್ಪ ಆಚೆ ಹೋಗ್ತಾರೆ, ಬೆಳಗ್ಗೆ ಎಲ್ಲ ಮಲ್ಕೊಂಡಿರ್ತಾರೆ. ಈ ಥರ ಅನಿಸಿದ್ದುಂಟು. ಆದರೆ ನಿತ್ಯದ ಜೀವನ ಮಾಡೋದೇ ಒಂದು ಸಾಧನೆ ಆಗಿರೋವಾಗ ಒಂದು ಸಂಸಾರನಾಗಲಿ, ಒಂದು ಸಮಾಜನಾಗಲಿ, ಅಥವಾ ತಮ್ಮ ಆಯ್ದಂಥ ಒಂದು ರಂಗದಲ್ಲಿ ಇಂಥ ದೊಡ್ಡ ಸಾಧನೆನ ಒಂದು ಇದು ಬರ್ದಂಗೆ ಮಾಡ್ಕೊಂಡು ಹೋಗಿರೋದು ಎಷ್ಟು ದೊಡ್ಡ ಸಾಧನೆ ಅಂತ ನಮ್ಗೆ ಇವಾಗ ಗೊತ್ತಾಗುತ್ತೆ.
ವಾವ್. ಓ ಅಯ್ಯೋ ನಿಮ್ಮ, ನಾನು ಇಲ್ಲಿ ನೋಡ್ತಾ ಇದ್ದೇನೆ. ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ. ಮಕ್ಕಳ ಸ್ಥಾನ ಏನು, ಸೊಸೆ ಸ್ಥಾನ ಏನು ಅಂತ ರಮೇಶ್ ತೋರಿಸ್ಬಿಟ್ರು. ಮಕ್ಕಳನ್ನ ದೂರ ಇಟ್ಟು ಸೊಸೆಯರನ್ನ ಪಕ್ಕಕ್ಕೆ ಇಟ್ಬಿಟ್ರು. ಅದು ಖಂಡಿತ ನಿಜ. ಗೌತಮ್ ಅವ್ರು ಹೇಳ್ತಾ ಇದ್ರು ನಿಮ್ ಮನೆಗೆ ಬಂದ್ರೆ ನಂದ ಗೋಕುಲ ಅನ್ಸುತ್ತೆ, ಅಷ್ಟು ಪರ್ಫೆಕ್ಟ್ ಫ್ಯಾಮಿಲಿ ಅದು ಅಂತ. ಅದಕ್ಕೆ ನಮ್ಮ ಅಪ್ಪನಿಗೆ ಏನ್ ಕ್ರೆಡಿಟ್ ಕೊಡ್ಬೇಕಾಗಿಲ್ಲ. ಅದನ್ನ ನಿಜವಾಗ ಕ್ರೆಡಿಟ್ ಕೊಡ್ಬೇಕಾದ್ದು ನಮ್ಮ ತಾಯಿಗೆ. ನಮ್ಮ ಅಪ್ಪನನ್ನ ಮಗನಾಗಿ ಅವ್ರು ಕಾಣ್ತಾರೆ. ಅವರೇ ಅದನ್ನ ಹೇಳಿದ್ರು. ಹೌದು ಹೌದು ಹೌದು. ನಮ್ದು ಒಂದು ಓಟ್ ಇದೆಯಪ್ಪ. ನಮ್ಮ ಕುಟುಂಬದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನ ಕಾಡೋ ಪ್ರಶ್ನೆ ಅಂದ್ರೆ ಇವರಿಲ್ದೆ ನಮ್ಮ ಬದುಕೇನು. ದಟ್ ಈಸ್ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನ ಬಹಳ ಕಾಡುತ್ತದೆ. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಇಮ್ಯಾಜಿನ್ ನಮ್ಮ ಜೀವನ. ಬದುಕ್ತೀವಿ, ಎಲ್ರು ಬದುಕ್ತಾರೆ, ಎಲ್ರು ಇರ್ತೀವಿ, ಆದ್ರೆ ಇವ್ರು ಇಲ್ದೇ ಇರ್ತೀವಾ is what? We are a group of emotional people. Empathy, thy name is ಹಿರಣ್ಯ ಫ್ಯಾಮಿಲಿ ಅನ್ಬೋದು. ನೀನ್ ನಗ್ಬೇಕಾದ್ರೆ ನಿನ್ ಸುತ್ತ ನಗು ಇದೆಯಾ ನೋಡು. ನಿನ್ನಲ್ಲಿ ಎಷ್ಟೇ ಸಂತೋಷ ಇರ್ಲಿ, ನಿನ್ ಸುತ್ತದಲ್ಲಿ ದುಃಖ ಇದ್ರೆ ಆ ನಗುನ ಒಳಗಡೆ ತಗೋ, ಅವ್ರನ್ನ ಸಾಂತ್ವನ ಮಾಡು, ಅವ್ರ ಮುಖದಲ್ಲಿ ನಗು ತಗೊಂಡ್ ಬಾ. ಅವಾಗ ನಿನ್ನಲ್ಲಿ ನಗು ಅದಾಗದೆ ಹುಟ್ಟುತ್ತೆ. ಇದು ನಮ್ಮ ಅಪ್ಪ ಅಮ್ಮ ನಮ್ಗೆ ರಕ್ತದಲ್ಲಿ. ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್ ವಿಚ್ ವಿ ವಿಲ್ which is making us emotional and ಈ ತರ ಮಾತಾಡ್ಬೇಕು ಅನ್ಸುತ್ತೆ. ನಮ್ಗೆ ನಮ್ಮ ಮಾವ ಈಸ್ ನಾಟ್ 81, ಈಸ್ ಜಸ್ಟ್ 18 ಮೆಂಟಲಿ. ಅಷ್ಟು ಖುಷಿಯಿಂದ ಎಲ್ಲರ ಜೊತೆ ನಗ್ತಾ ನಗ್ತಾ ಮಾತಾಡ್ಕೊಂಡು ಮನೆಯಲ್ಲಿ ಖುಷಿಯಾಗಿರ್ತಾರೆ. ನಮ್ಗೆ ಅದೊಂದು ತುಂಬಾ ಸಂತೋಷ ಆಗುತ್ತೆ. ನನಗೆ ಮಾಸ್ಟರ್ ಹಿರಣ್ಯ ಸೊಸೆ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಏನಂದ್ರೆ ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ತವ್ರ ಮನೆ ಮರ್ತೆ ಹೋಗ್ಬಿಟ್ಟಿದ್ದೀನಿ ನಾನು. ಅಷ್ಟು ಮಟ್ಟಿಗೆ ಪ್ರೀತಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ ನಾನು. ಸೋ ನೈಸ್. ಇದಕ್ಕಿಂತ ಏನ್ ಕಾಂಪ್ಲಿಮೆಂಟ್ ಬೇಕು? ಲವ್ಲಿ. ಬನ್ನಿಮ್ಮ, ಕೂತ್ಕೊಳ್ಳಿ. ರೈಟ್ ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ವಿ. ಅವ್ರು ಹೇಳಿದ್ರು 24 ಜನ ಇರ್ತಾರೆ ಆ ಫೋಟೋದಲ್ಲಿ ಅಂತ. ಸೊ ಅಲ್ಲಿ ಒಂದು ಗ್ರೂಪ್ ಇಲ್ಲಿದೆ, ಇನ್ನೊಂದು ಗ್ರೂಪ್ ಅಲ್ಲಿದೆ ನೋಡಿ ಸರ್. ಹಾಯ್ ತಾತ. ನಮ್ಮ ತಾತನ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಈಸೋ ಅಪ್ ಟು ಡೇಟ್. ಒಂಥರ ಟೆಕ್ನಾಲಜೀಸ್, ಕಂಪ್ಯೂಟರ್, ಮೊಬೈಲ್, ಎಲೆಕ್ಟ್ರಾನಿಕ್ಸ್ ಎಲ್ಲದರಲ್ಲೂ ಈಸೋ ಅಪ್ ಟು ಡೇಟ್. ನಿನಗೆ 81 ಇಯರ್ಸ್ ಆಗಿದ್ರು ನೀನು ಯು ಆರ್ ಸ್ಟಿಲ್ ಯಂಗ್ಸ್ಟರ್ ಅಟ್ ಹಾರ್ಟ್ ತಾತ. ರಾತ್ರಿ 12 ಗಂಟೆಲಿ ಎದ್ದು ಬಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡ್ಕೊಡೋದು, ಅಥವಾ ಅಜ್ಜಿ ಗೊತ್ತಾಗದೆ ಐಸ್ ಕ್ರೀಮ್ ತಗೊಂಬ ಅಂತ ಹೇಳೋದು, ಆ ಥರ ಎಲ್ಲ ಕೆಲಸಗಳು ತಾತ ಮಾಡ್ತಾ ಇರ್ತಾರೆ. ಒಂದಿನ ಅವ್ರಿಗೆ ಏನೋ ಕುಡಿಬೇಕು ಅನ್ಸ್ತು, ಬಟ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಅವತ್ತು. ಅವ್ರೇನೋ ಮಾಡ್ಕೊಡೋಣ ಅಂತ ಹೋದ್ರು ಅಡುಗೆ ಮನೆಗೆ. ಮಿಕ್ಸಿಗೆ ಹಾಲು ಹಾಕಿದ್ರು, ಬನಾನಾ ಹಾಕಿದ್ರು, ಸಕ್ಕರೆ ಹಾಕಿದ್ರು. ಮೇನ್ ಥಿಂಗ್ ಕ್ಯಾಪ್ ಹಾಕ್ಲಿಲ್ಲ, ಹಂಗೆ ಆನ್ ಮಾಡಿದ್ರು. ಜೋರಾಗಿ ಶಬ್ದ ಬಂತು. ಅವ್ರ ಭಯ ಆಯ್ತು, ಎಲ್ಲ ಹಂಗೆ ಬಿಟ್ಟು ಓಡೋಂಗ್ ಮಲ್ಕೊಂಡ್ಬಿಟ್ರು. ನಾವು ಹೋಗಿ ನೋಡ್ತೀವಿ, ಎಲ್ಲಾ ಕಡೆ ಹಾಲು ಎಲ್ಲ ಚೆಲ್ಲಿತ್ತು. ಇದು ಏನಪ್ಪ ಏನ್ ಮಾಡಿದ್ರು, ಯಾರಿಲ್ಲ ಅಲ್ಲಿ. ಹೋಗಿ ನೋಡಿದ್ರೆ ಮೆತ್ತಗ್ ಬಾಗಿಲು ತೆಗಿದ್ರೆ, ಹಿಂಗ್ ತೆಗಿದ್ ಬೆಡ್ಶೀಟ್ ತೆಗೆದು ನೋಡ್ತಾರ ಬಂದ್ರ ನೋಡಕ್ಕೆ ಅಂತ. ಅಷ್ಟು ಇನ್ನಸೆಂಟ್ ನಮ್ ತಾತ. ನೀವ್ ನನ್ ಹೇಳಿದ್ರಿ ಅಂತ is never pursue too many things and make sure to pursue mastery in one activity. Advice follow ಮಾಡ್ತೀನಿ. ಡ್ರಾಮಾ ಮಾಡ್ತಾ ಇದ್ದೆ, ಸ್ಕೂಲಲ್ಲಿ ಎಲ್ಲ ಪ್ಲೇಸ್ ಮಾಡ್ತಾ ಇದ್ದೆ. ಆಮೇಲೆ ನೀನು ಅದೇ ಮಾಡ್ತಾ ಇದ್ರಿ. Happy that we both share together. ನಿಮಗೆ ಪ್ರಾಮಿಸ್ ಮಾಡಿದೀರಾ ನನಗೆ ಮುಂದಿನ ದಿನದಲ್ಲಿ ನನ್ನ ಮದುವೆ ಆಗ್ತೀರಾ ಅಂತ, ಅದನ್ನ ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಭೇಟಿ ಮಾಡಿ ನನ್ನ ತಾತ. ಲವ್ ಯು. ನಾನು ನೋಡ್ರಿ ನಾನು ಭರತನಾಟ್ಯಂ ಡ್ಯಾನ್ಸರ್. ತಾತ ಎನ್ಕರೇಜ್ ಮಾಡೋಷ್ಟು ನನ್ಗೆ ಯಾರು ಮಾಡಲ್ಲ. ತಾತ ನೈಟ್ ಶಿಫ್ಟಲ್ಲಿ ತುಂಬಾ ಒಂಥರ ಬೋರ್ ಆಗುತ್ತೆ, ಬೇಜಾರಾಗುತ್ತೆ ಅಂತೆಲ್ಲ ಒಂದ್ಸತಿ ಸುಮ್ಮನೆ ಹಾಗೆ ಹೇಳ್ಕೊಂಡಿದ್ದೆ. ಹೇಳ್ದಾಗಿಂದ ಆಲ್ಮೋಸ್ಟ್ ಎವ್ರಿ ಡೇ ಫೋನ್ ಮಾಡ್ಬಿಟ್ಟು ಮಾತಾಡೋರು. ಮೋರ್ ದೆನ್ ಅ ತಾತ, ಹಿ ಹಸ್ ಬೀನ್ ಫ್ರೆಂಡ್ ಟು ಮೀ ಅಂತ ಹೇಳ್ಬೋದು. ತಾತ ಇಸ್ ಒಂಥರ ಸಿಲ್ವರ್ ಇನ್ ಹಿಸ್ ಹೇರ್ ಅಂಡ್ ಗೋಲ್ಡ್ ಇನ್ ಹಿಸ್ ಹಾರ್ಟ್. ಹಿಂಗೆ ನಿನ್ ನಗ್ತಾ ಇದೆ ತಾತ, ನಿನ್ ನಗ್ತಾ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಲವ್ ಯು ಲೋಡ್ಸ್ ತಾತ. ಆ ಕಡೆ ಇದೆ 3. ಓಹೋ, ನಾನು ಅಲ್ಲೇ ಗುರಿ ಕೊಟ್ಟು ನೋಡ್ತಾ ಇದ್ದೆ. ನಂದು ನಮ್ ತಾತಂದು ತುಂಬಾ ಸಿಮಿಲರ್ ಟೇಸ್ಟ್ ಇರ್ಬೋದು. ನಂಗೆ ಕಾರ್ಸ್ ಅಂದ್ರೆ ತುಂಬಾ ಇಷ್ಟ, ನಮ್ ತಾತಂಗೂ ಸೇಮ್ ಟೇಸ್ಟ್. ನಂಗೂ ತಿನ್ನಕ್ ಇಷ್ಟ, ಸ್ವೀಟ್ಸ್ ಇಷ್ಟ, ನಮ್ ತಾತಂಗೂ ಸೇಮು. ಸೊ ಐ ಫೀಲ್ ಐ ಆಮ್ ವೆರಿ ಕ್ಲೋಸ್ ಟು ತಾತ. ಯಾವಾಗ್ಲೂ ಅವ್ರ ಜೊತೆ ಇರಕ್ ಇಷ್ಟ ಅಷ್ಟೇ. ಈಗ ಗ್ರ್ಯಾಂಡ್ ಪೇರೆಂಟ್ಸು ಗ್ರ್ಯಾಂಡ್ ಚಿಲ್ಡ್ರನ್ ಯಾಕೆ ಮಿಕ್ಸ್ ಆಗ್ತಾರಂದ್ರೆ,
ದೇ ಹ್ಯಾವ್ ಅ ಕಾಮನ್ ಎನಿಮಿ, ಪೇರೆಂಟ್ಸ್. ನಮ್ಮ ಮೊಮ್ಮಕ್ಕಳದ್ದು ಎಲ್ಲಾರ್ದು ದಿನ ಹೆಂಗ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ತಾತನ ಜೊತೆ ಫೋನಲ್ಲಿ ಮಾತಾಡೇ ಸ್ಟಾರ್ಟ್ ಆಗೋದು ಎಲ್ಲಾರ್ದು. ಎವ್ರಿ ಡೇ ದಟ್ ಪವರ್ ಅಂಡ್ ಎನರ್ಜಿ ಇಸ್ ದೇರ್ ಇನ್ ಹಿಸ್ ವಾಯ್ಸ್. ಅವರ್ ಡೇ ಇಸ್ ಮೇಡ್ ಇಫ್ ಯು ಟಾಕ್ ಟು ಹಿಮ್ ಇನ್ ದ ಮಾರ್ನಿಂಗ್. ಸೋ ಸ್ವೀಟ್. ತಾತ ನೈಟ್ ಒಂದೇ ಅಲ್ಲ, ಬೆಳಗ್ಗೆ ಶುರು ಆಗ್ತಿದ್ದಂಗೆ ಟೈಮ್ ಲಿಮಿಟ್ ನೋಡಲ್ಲ ತಿನ್ನಕ್ಕೆ. ಐಸ್ ಕ್ರೀಮ್ ಆಗ್ಲಿ, ಕುರ್ಮಕ್ ಏನಾರ ತಗೊಂಬಾರೆ ಅಂತಾನೆ ಇರ್ತಾರೆ. ಅಷ್ಟಲ್ದೆ ನಾವ್ ಟಿವಿ ನೋಡ್ತಿರ್ಬೇಕಾರಾಗ್ಲಿ ಎಲ್ಲ ಸುತ್ತಿರ್ಬೇಕು. ಯಾರ ಬಂದು ಮಾಯೋ ನಾಳೆ ಎಕ್ಸಾಮ್ ಇದೆ ಓದಕ್ ಬಾ ಅಂದ್ರೆ ಇಲ್ಲ, ಅಯ್ಯೋ ಎಕ್ಸಾಮ್ ಬಿಡೆ ಬರ್ತಾ ಇರತ್ತೆ ಹೋಗ್ತಿರತ್ತೆ, ಇದೆಲ್ಲ ಯಾವಾಗ ಸಿಗತ್ತೆ, ಈ ತರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಾರೆ. ಇನ್ನೆಲ್ಲ ಬೈಯಕ್ ಬಂದ್ರು ಇಲ್ಲ, ನಮಗೇನಾರ ಕೆಲ್ಸ ಆಗ್ಬೇಕು ಅಂದ್ರೆ ತಾತನ ಜೊತೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ತಾತ ಹೇಳಿದ್ರೆ ಮಾತ್ರ ನಾವ್ ಆ ಕೆಲ್ಸ ಮಾಡೋದ್ ಮುಂದೆ, ಇಲ್ಲ ಅಂದ್ರೆ ಇಲ್ಲ. ಸರ್ ನಿಮ್ ಮೊಮ್ಮಕ್ಳ ಬಗ್ಗೆ ಹೇಳಿ. ನಮ್ಮಪ್ಪ 48ಕ್ಕೆ ಸತ್ರು, ನಮ್ಮಮ್ಮ 32ಕ್ಕೆ ಸತ್ರು. ನಾನು ಎಲ್ಲಾ ರಾಯಸನ್ನು ತುಂಬಿಕೊಂಡು ಈ ಮಕ್ಕಳ ಜೊತೆ ನಾನು ನನ್ನ ಹೆಂಡತಿ ಅಂತಿರ್ತೀವಿ, ಇವಳು ಮದುವೆ ನೋಡ್ಬೇಕು, ಈ ದುರಾಸೆನೋ ಏನೋ ಅಂತ ಗೊತ್ತಾಗಲ್ಲ ನನಗೆ. ಆದ್ರೆ ನಮ್ಮ ಆಸೆಯ ಎಕ್ಸ್ಟೆನ್ಷನ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ನಾವು ವಿ ಎಂಜಾಯ್ ಗ್ರ್ಯಾಂಡ್ ಚಿಲ್ಡ್ರನ್. ಅದಕ್ಕೆ ಕಾರಣ ಅವ್ರ ಗ್ರೀವಿಯನ್ಸಸ್ ಕೇಳ್ತೀವಿ, ಅವ್ರ ಸುಖ ದುಃಖ ಕೇಳ್ತೀವಿ, ಅವ್ರ ಹತ್ರ ಮಾತಾಡೋ ಪುರುಸೊತ್ತು ನಮಗೆ ಜೀವನದಲ್ಲಿ ಇದೆ. ಮೇಲಾಗಿ ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ಅವ್ರ ಅಪ್ಪ ಅಮ್ಮ ಕೊಡೋಲ್ಲ ಅಂದ್ರೆ ಬೈತೀವಿ ನಾವು, ಯಾಕ್ರೋ ಕೊಡ್ರ, ನೀವು ಕೇಳಿದ ನಾ ಕೊಟ್ಟಿದ್ವಾ ಕೊಡಿ. ಹೀಗೆ ಒಂದು ಆ ಕರುಳಿನ ಲಿಂಕ್ ಇದೆಯಲ್ಲ ಸರ್, ಅದನ್ನ ತಾತ ಅಜ್ಜಿ ಮಾತ್ರ ಲಿಂಕ್ ಕೂಡಿಸ್ಬರ್ರೆ ವಿನಃ ಅಪ್ಪ ಅಮ್ಮನಿಗೆ ಬಿಸಿ ಪಾಪ, ಅವ್ರು ಸಂಪಾದನೆ ಮಾಡಬೇಕು, ಮಕ್ಳಿಗೆ ಏನಾದ್ರು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಲ್ವಾ. ನಾವು ಇಂದ ಹಾಗೆ ಇದ್ವಲ್ಲ, ಅದಕ್ಕೆ ನಮಗೆ ಅವ್ರು ಬಿಡುವಾಗಿರೋ ಮೊಮ್ಮಕ್ಕಳು, ನಮಗೆ ಪುರುಸೊತ್ತಾಗಿರೋ ತಾತ ಅಜ್ಜಿ. ಸೊ ಲಿಂಕ್ ಇದ್ದೇ ಇರು. ವಾವ್. ಓಕೆ, ಥ್ಯಾಂಕ್ ಯು ಆಲ್. ಬನ್ನಿ ಪ್ಲೀಸ್ ಜಾಯ್ನ್ ಅಸ್. ನಿಮ್ಮ ಎಲ್ಲ ನಾಟಕಗಳ ಬಗ್ಗೆ ಒಂದು ವೀಟಿ ಇದೆ ನೋಡಿ. ಲೆಕ್ಕಾಗ್ದೆ ಏನೋ ನನಗೆ ಇದು ಕೈ ಕೊಡುತ್ತೆ ಕೆಲಸ ಅಂತ, ಅದಕ್ಕೆ ಮಾಡಿದೆ. ನೀವು ನಂಬರ್ 1 ಅಂದಾಗ ನಾ ಹಿತ್ಲ ಕಡೆ ಬಂದು ಬಾಗಿಲು ತೆಕ್ಕೊಂಡು ನಿಂತೆ. ನಂಬರ್ 2 ಅಂದ್ರಿ ಸಿದ್ಧವಾದೆ. ನಂಬರ್ 3 ಅಂದ್ರಿ ಅವನಿಗೆ ನಿದ್ದೆ, ನಾ ಬಂದು ಬಿದ್ದೆ, ಜೀವನದಲ್ಲಿ ಗೆದ್ದೆ. ಹೋದ ಸಲ ಚುನಾವಣೆಯಲ್ಲಿ 10,000 ಕೋಟಿ ಖರ್ಚು ಮಾಡಿ ನಾವು ತಂದ್ಕೊಂಡ್ರೆ ಸರ್ಕಾರ ಎಂತದ್ದು, ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡರಲ್ಲೂ ರೇಪಿಸ್ಟ್ ಸರ್ಕಾರ ತಂದ್ಕೊಂಡಿದೀವಿ. ರೇಪಿಸ್ಟ್ ಸರ್ಕಾರ ಅಂದ್ರೆ ಬಲವಂತ ಮಾಡೋದು, ಹೌದು, ಒಪ್ಪದೇ ಇರೋದು. ಹಂಗೆ ಇಬ್ರು ಒಪ್ಪದೇ ಇರೋ ಪಾರ್ಟಿಯವರು ಸೇರ್ಕೊಂಡು ಒಂದು ಸರ್ಕಾರ ಮಾಡಿದ್ರೆ ಅದರ ರೇಪಿಸ್ಟ್ ಸರ್ಕಾರ ಇದು. ನೋಡ್ರಿ ನಾನು ಹೇಳ್ದಂಗೆ ಮಾಡವನೆ ಬಡ್ಡಿ ಆಡು. ಏನು ನಮ್ಮನ್ನೆ ಊರಾಗ ಇತ್ತಿಲ್ಲ, ಬಾಕಿ ವಸೂಲಿಗೆ ಹೋಗಿದ್ದೆ, ಬಡಿ ಮಗ ಬಂದ 2 kg ಉಪ್ಪು ಸಾಲ ಬರ್ಸ್ಕೊಂಡ ತಗೊಂಡು ನನ್ನ ಮಗನಿಗೆ, ಇವನಿಗೆ 2 ಸಂಸಾರ ಬೇರೆ ಸಾಯಕ್ಕೆ. ನನ್ನ ಮಗನಿಗೆ ಯಾಕತ್ತೆ 2 ಸಂಸಾರ? ಸಾಲಕ್ಕೆ ಒಂದು, ಸಾಲದಕ್ಕೊಂದು. ಆ ಬ್ರಿಟಿಷ್ನವರು ಬಹಳ ಅಲ್ಕ ಬಡ್ಡಿ ಮಕ್ಕಳು ಅವರು. ಯಾಕೆ? ಅವರು ಸ್ವತಂತ್ರ ಕೊಟ್ಟಿದ್ ರಾತ್ರಿ ಯಾರ ಕೈಗೆ? ನಮ್ಮವ್ರ ಕೈ. ರಾತ್ರಿ ಎದ್ದಿದ್ದವ್ರ ಕೈಗೆ. ಸಾಮಾನ್ಯವಾಗಿ ರಾತ್ರಿ ಯಾರು ಎದ್ದಿರ್ತಾರೆ, ಯಾರು ಮಲಗಿರ್ತಾರೆ? ಯಾರು ಮಲಗಿಕೊಂಡಿರ್ತಾರೆ? ಮರ್ಯಾದಸ್ಥರೆಲ್ಲ ಮಲಗಿರ್ತಾರೆ. ಯಾರು ಎದ್ದಿರ್ತಾರೆ? ಎದ್ದಿರ್ತಾರೆ. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ರಾಜಕೀಯ 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 ರಾಜಕೀಯ. ಈಗ ಅಫ್ಕೋರ್ಸ್ ನಿಮ್ಮ ಮೊಮ್ಮಕ್ಕಳೆಲ್ಲ ಹೇಳಿದ್ರು ಯೋ ವೆರಿ ಟೆಕ್ ಸಾವಿ, ಕಂಪ್ಯೂಟರ್ ಇಂಟರ್ನೆಟ್ ಅಲ್ಲಿ ನೋಡ್ತಿರ್ತೀರಿ ಅಂತ. ಆ ಟೈಮಲ್ಲಿ ರಿಸರ್ಚ್ಗೆಲ್ಲ ನಿಮ್ಗೆ ಯಾವ ತರ ಅನುಕೂಲಗಳಿರ್ತಾ ಇದೆ ಸರ್? ಎಂತೆಂತ ಮಾಹಿತಿಗಳು ಕೊಡ್ತಾ ಇದ್ರಿ ನೀವು, ನಾವೆಲ್ಲ ಆಡಿಯನ್ಸ್ ಅಲ್ಲಿ ಇರ್ಬೇಕಾದ್ರೆ ಸರ್ಪ್ರೈಸ್ ಆಗೋದು. ಎಲ್ಲಿ ಸಿಗುತ್ತೆ ಇವ್ರಿಗೆ ಈ ತರ ಇನ್ಫಾರ್ಮೇಶನ್? ಅದು ಬಹಳ ಮುಖ್ಯವಾಗಿ 2 ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದ್ಸಲ ಮಂಗಳೂರು ಕ್ಯಾಂಪ್ ಮಾಡಿದ್ದಾಗ TFI, ಇವಾಗ ಅವ್ರು ಇಲ್ಲ, ಅವರು ಕೇಂದ್ರದ ರೈಲ್ವೆ ಮಂತ್ರಿಗಳಾಗಿದ್ರು. ಅವ್ರು ಬಂದು ನಾಟಕ, ಬಹಳ ಪ್ರೀತಿ ನನ್ನ ನಾಟಕ ಕಂಡ್ರೆ ನೋಡಿ, ಓಯ್ ಮಾರಾಯರೆ ನಾವು ಹೇಳಲಿಕ್ಕೆ ಬರೋದಿಲ್ಲ, ನಿಮಗೆ ಹೇಳಿಕೊಡ್ತಾರೆ, ಹೇಳ್ತಿರೋ ನೀವು ಅಂದ್ರು. ಅಯ್ಯೋ ಕಾಯ್ತಿದ್ದೀನಿ ಸ್ವಾಮಿ, ಬಹಳ ದಿನ ಆಯ್ತು, ಟೀಕೆ ಟಿಪ್ಪಣಿ ಇದ್ದೆ, ನನ್ನ ನಾಟಕ ಡ್ರೈ ಆಗಿಬಿಟ್ಟಿದೆ, ಹೇಳ್ಕೊಡಿ ಅಂದೆ. ನೋಡಿ, ಇನ್ ಇಂಡಿಯಾ ಪಾವರ್ಟಿ, ignorance, illiteracy, these 3 things are the properties of India and not the problems of India. ಲೋಕ ಸತ್ಯ ಇದು. ಪಾವರ್ಟಿ ಬಡತನ, ಇಲ್ಲಿಟ್ರಸಿ ಅನಕ್ಷರತೆ ಮತ್ತು ಇಗ್ನೋರೆನ್ಸ್ ಮುಟ್ಟಾಡ್ತನ, ಇವು 3 ಭಾರತದ ಸಂಪತ್ತು, ಸಮಸ್ಯೆಗಳಲ್ಲ. ಅದರ ಸಂಪತ್ತಾಗಿ ನಾನು ಕಾಪಾಡ್ತಿರೋ ಹೊತ್ತಿಗೆ ನಾನು ಇವತ್ತು ಸೀಟ್ನಲ್ಲಿ ಉಳಿದಿದ್ದೀನಿ. ಅದನ್ನ ನಾನು ಸಮಸ್ಯೆಯಾಗಿ ಪರಿಹರಿಸ್ಬಿಟ್ರೆ ನಾಳೆ ನಾನಿರಲ್ವಲ್ಲ. ವಾಟ್ ಎ ಗ್ರೇಟ್ ಟ್ರೂತ್. ಇನ್ನೊಬ್ಬ ಪುಣ್ಯಾತ್ಮರು ಹೇಳಿದ್ರು, ಅವ್ರು ಇನ್ನೂ ಸೊಗಸಾಗಿ ಹೇಳಿದ್ರು, ಅದರಲ್ಲಿ ಡಬಲ್ ಮೀನಿಂಗ್ ಇಟ್ಟು ಹೇಳಿದ್ರು. ನೋಡಪ್ಪ, ಜುಟ್ಟು ಬಿಟ್ಟವನು ಜನಸಂಘ, ಗಡ್ಡ ಬಿಟ್ಟವನು ಕಮ್ಯುನಿಸ್ಟು, ಮೀಸೆ ಬಿಟ್ಟವನು ಸೋಷಿಯಲಿಸ್ಟು, 3 ಬಿಟ್ಟವನು ಕಾಂಗ್ರೆಸ್ ಹೇಳು. ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಗಂಭೀರವಾದ ಮೀನಿಂಗು, ಹುಡುಗಾಟ ಮಾಡ್ಕೊಂಡ್ರೆ ಈ ತರ ಡಬಲ್ ಎಡ್ಜ್ಡ್ ಮೀನಿಂಗ್ಗಳೆಲ್ಲ ಇಟ್ಟು
ನನಗೆ ಬೀಚ್ ಹೇಳ್ಕೊಡ್ತಿದ್ದ ಸರ್. ಓ ಡ್ರೆಸ್ಸೇ ತಂದ್ಬಿಟ್ರಲ್ಲ ಸರ್. ನಿಮ್ಮ ಲಂಚಾವತಾರ ಕಾಸ್ಟ್ಯೂಮ್ ಎಲ್ಲ ಬಂದ್ಬಿಟ್ಟಿದೆ ಸರ್. ಇದು ಎಷ್ಟು ಲಕ್ಷ ದುಡಿದಿದೆಯೋ, ಎಷ್ಟು ಕೋಟಿ ದುಡಿದಿದೆಯೋ, ಎಷ್ಟು ಸಲ ಏನೇನು ಅಪಾಯ ತಂದಿಟ್ಟಿದೆಯೋ ಎಲ್ಲ ಆಗಿದೆ ಆ ಡ್ರೆಸ್. 10,000ಕ್ಕೂ ಹೆಚ್ಚಿನ ಲಂಚಾವತಾರ ಶೋಸ್ ಅಲ್ಲಿ ಮಾಸ್ಟರ್ ಹಿರಣ್ಯ ಅವರು ಹಾಕೊಂಡಂತ ಶರ್ಟ್ ಇದು ಲಕ್ಷಗಳು ನನಗೆ ಗಳಿಸ್ಕೊಟ್ಟಿದೆ ಅಂತ ಸಾರೇ ಹೇಳಿದ್ರು. ಇನ್ನು ಇದನ್ನ ಕುಕ್ಕರ್ ಹಾಕಿದ್ರೆ ಎಷ್ಟು ಗಳಿಸುತ್ತೋ ಹಾಕಲ್ಲ ಸರ್, ಹೇಳಿದಷ್ಟು. ಅದರಲ್ಲಿ ಸಾಮಾನ್ಯವಾಗಿ ನನ್ನ ಡೈಲಾಗ್ಗಳು ಎಲ್ಲ ಮರ್ತೋಗ್ಬಿಟ್ಟಿದೆ. ನಮ್ಮ ಬಾಬು ಹೇಳಿದ್ರೆ ಅವನು ಐ ಥಿಂಕ್ ಬಾಬು ಕ್ಯಾನ್ ಗಿವ್ ಅ ಲೀಡ್. ಬಾಬು ಇದ್ರಲ್ಲ, ಡೈಲಾಗ್ ಹೇಳ. ಈಗ ಪುಸ್ತಕಕ್ಕೆ ಏನಾರ ಒಂದೆರಡು ಹೆಸರು ಇಡ್ಬೇಕಲ್ಲ. ದೇವರ ಹೆಸರು ಮನೆಗೆ ಹೋಗೋಣ. ದೇವ್ರ ಹೆಸರು ಯಾಕೆ? ಯಾಕೆ ನಮ್ಮ ದೇಶದಲ್ಲಿ ಇರೋ ಜನಕ್ಕಿಂತ ದೇವ್ರು ಜಾಸ್ತಿ ಅವ್ರಿಗೆ. ಹೆಂಗ್ ಮಡ್ಗೋಣ? ಇವಾಗ ಸರ್ಕಾರಕ್ಕೆ ತಗೊಂಡೋಗಿ ತೋರಿಸೋ ಲೆಕ್ಕಕ್ಕೆ ರಾಮನ್ ಲೆಕ್ಕ. ರಾಮನ್ ಲೆಕ್ಕ ಯಾಕೆ? ರಾಮ ಸತ್ಯವಂತ, ಇದು ಸತ್ಯವಾದ ಲೆಕ್ಕ, ಆದ್ರಿಂದ ರಾಮನ್ ಲೆಕ್ಕ. ರಾಮನ್ ಲೆಕ್ಕ. ಸರಿ, ನಮ್ ಸ್ವಂತದ ಲೆಕ್ಕಕ್ಕೆ? ಸ್ವಂತ ಲೆಕ್ಕಕ್ಕೆ ಕೃಷ್ಣನ್ ಲೆಕ್ಕ. ಅದಕ್ಕೆ ಯಾಕೆ ಕೃಷ್ಣನ್ ಲೆಕ್ಕ? ಇದು ಕಳ್ಳ ಲೆಕ್ಕ. ಬೇಡ ಬೇಡ, ದೇವ್ರ ಹೆಸರೆಲ್ಲ ಹಂಗ ಹಾಳು ಮಾಡೋದು ಬೇಡ. ಅದಕ್ಕೆ ಬೇರೆ ಹೆಸರು ಮಡಗು. ಬೇಡ, ಹಂಗಾರೆ ಕೃಷ್ಣ ಇರ್ಲಿ, ಪೌರಾಣಿಕ ಕೃಷ್ಣ ಬೇಡ, ಸೋಷಿಯಲ್ ಕೃಷ್ಣ. ಸೋಷಿಯಲ್ ಕೃಷ್ಣ ಅಂದ್ರೆ ಎಸ್ ಎಂ ಕೃಷ್ಣ ಅಂದ್ರೆ ಬಿಡೋದಪ್ಪ. ಅವರೇ ಕೇಳಿದ್ರು ನಗ್ತಾ ಇದ್ರು. ಥ್ಯಾಂಕ್ ಯು ಬಾಬು ಅವರೇ, ಥ್ಯಾಂಕ್ ಯು ಸೋ ಮಚ್. ಅವರೇ ಕೇಳಿದ್ರು ನಗ್ತಾ ಇದ್ರು. ರೈಟ್ ಸರ್. ನಿಮ್ಮ ಕಂಪನಿಯಿಂದ ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ. ಅವ್ರಲ್ಲೊಬ್ಬರು ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಸ್ವಾಗತಿಸಿ. ಯಾಕಪ್ಪ? ಆಯುಷ್ಮಾನ್ ಭವ. ಇವತ್ತು ನಾನು ಕಾಮಿಡಿ ಪಾತ್ರ ಮಾಡ್ಬೇಕಾದ್ರೆ ಅವರೇ ನನಗೆ ಸ್ಫೂರ್ತಿ. ಅವ್ರಿಗೆ ಅವ್ರ ಕಂಪ್ನಿಲಿ ನಾನು ಎಲ್ಲ ಹಾರ್ಮೋನಿಯಮು ಮತ್ತೆ ಪೇಂಟಿಂಗ್ ಎಲ್ಲ ಕಲ್ತ ಮೇಲೆ ನಾನು ಎಷ್ಟೋ ವರ್ಷ ನೆಮ್ಮದಿಯಾಗಿ ಯಾರು ಪಾತ್ರ ಕೊಡ್ತಿದ್ರು ಸಹಿತ ಹಾರ್ಮೋನಿಯಂ ಬಾರಿಸ್ಕೊಂಡು ನನ್ನ ಹೊಟ್ಟೆ ಪಾಡನ್ನ ನಾನು ನಡೆಸ್ಕೊಳ್ತಿದ್ದೆ. ಅದಕ್ಕೆ ಮೂಲ ಕಾರಣ ಇವರು. ಉಮೇಶ ಅಂತ ಕರ್ನಾಟಕದಲ್ಲಿ ಏನಾದ್ರೂ ಹೆಸರಿದ್ರೆ ಅದು ಇವರ ತಂದೆಯವರಿಗೆ, ಇವರಿಗೆ ಸಲ್ಲಬೇಕು. ಇವರಪ್ಪ ಅಣ್ಣಯ್ಯನವರು ಅಂತ ನಶ್ಯ ಹಾಕೋರು. ನಮ್ಮ ಅಪ್ಪಂದು ಅವ್ರದ್ದು ಒಳ್ಳೆ ಜೋಕು. ಅವಾಗ ನಮ್ಮ ಬೆಂಗಳೂರು ಥಿಯೇಟರ್ ಇಂದ ಕಡೆ ಮನೆ ಮಾಡಿದ್ರು. ಸರಿ, ಇವ್ರ ತಂದೆ ಸ್ಟೋರ್ ನೋಡ್ಕೊಳ್ಳೋರು, ಗೇಟ್ ನೋಡ್ಕೊಳ್ಳೋರು, ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋರು, ಎಲ್ಲ ಸಕಲ ಕಲಾವಲ್ಲಭ ಇವ್ರ ತಂದೆ. ಸರಿ ಬಂದ್ರು ಒಂದಿನ, ಏನ್ ಯಜಮಾನ್ರೆ ಹೆಣ್ಣು ಗೆಳಿಸಿದ್ರಂತೆ ಅಂದ್ರು. ಅವ ನಮ್ಮ ಅಪ್ಪ, ಅಲ್ರಿ ನಿಮ್ಮ ಹೆಂಡತಿಗೆ 9ನೇದು 10ನೇದು ಹೆರಿಗೆ ಆಯ್ತೇನ್ರಿ? ಅಯ್ಯೋ ಅದಾಗಿ ಇವಾಗ 11ನೇದು. ಇವರು, ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಲ್ರಿ? ಇಷ್ಟು ಡಿಪಾರ್ಟ್ಮೆಂಟ್ ವಹಿಸಿದ್ದೀನಿ, ಗೇಟು, ಸ್ಟೋರು, ಸೌದೆ, ಟ್ರಾಲಿ, ಇದ್ರ ಮಧ್ಯದಲ್ಲೂ ಕೂಡ ಇನ್ನೂ ಪ್ರೊಡಕ್ಷನ್ ಸ್ಟಾಪ್ ಮಾಡಿರಲ್ಲ ನೀವು. ಆ ಎಮ್ಮನ್ ಬಿಡ್ರಿ ಪಾಪ. ಇವರಿಬ್ಬರು ಸಂಭಾಷಣೆ ವರದಾಚಾರ ಕಾಲದವ್ರು ಇವರಪ್ಪ. ಅಲ್ಲ, ಆ ಸ್ನೇಹ ಪರಂಪರೆ ನಮ್ಮಪ್ಪ ಆಗ್ಲಿದ್ರು ಹಾಗೇ ಉಳಿಸ್ಕೊಂಡ್ ಬಂದಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಈ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಪ್ರಶ್ನೆ ಎಲ್ಲರೂ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ರೀತಿಯಲ್ಲಿ ಉತ್ತರ ಕಾಯ್ತಾ ಇದೀವಿ. ಒಂದು, ನೀವು ಯಾರಿಗಾರು ಸಾರಿ ಹೇಳಬೇಕು ಅಂತ ಅನ್ಸಿದ್ಯಾ? ಏನೋ ಅನ್ಸಿದ್ರೆ ಬೈ ಚಾನ್ಸ್ ಯಾರಿಗೆ, ಅಥವಾ ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು, ಹೇಳಕ್ ಸರಿಯಾದ ಸಮಯ ಸಿಕ್ಕಿಲ್ಲ, ಆ ವ್ಯಕ್ತಿ ಸಿಕ್ಕಿಲ್ಲ, ಆ ಥರ ಏನೋ ಅನ್ಸಿದ್ರೆ, ಅಥವಾ ಏನೋ ಒಂದು ಕನ್ಫ್ಯೂಷನ್ ಇದ್ರೆ, ಏನಾದ್ರು ಪಾಪ ಪ್ರೀತಿ ನಿಮ್ಮನ್ನು ಕಾಡ್ತಾ ಇದ್ರೆ, ಏನಾದ್ರು ಒಂದು ವಿಷಯ ಇದ್ರೆ, ಈ ಕ್ಷಣ ನಿಮ್ದು. ನಾನು ಸಾರಿ ಹೇಳೋದು ಒಬ್ಬರಿಗೆ, ನನ್ನ ಹೆಂಡತಿಗೆ. ಯಾಕೆಂದ್ರೆ ಅವಳನ್ನು ಬಹಳ ನೋಯಿಸ್ಬಿಟ್ಟಿದ್ದೀನಿ. ಓಪನ್ ಆಗಿ ಸಾರಿ ಕೇಳ್ಕೊತೀನಿ, ಕ್ಷಮಿಸ್ಬಿಡಮ್ಮ ನನ್ನ. ಕುಡಿತಿದ್ದಾಗ ಮೃಗವಾಗಿದ್ದೆ, ನಾನು ಮೃಗವಾಗಿದ್ದೆ. ನನ್ನ ಮನುಷ್ಯನ್ ಮಾಡಿದ್ಲು. 10 ಜನ ನೋಡಿ ನನ್ನ ನಮಸ್ಕಾರ ಮಾಡಿದ್ರು. ಸೊ ಅವಳಿಗೆ ನಾನು ಕೊಟ್ಟ ಹಿಂಸೆಗೆ ಸಾರಿ. ಎರಡನೇದು ಥ್ಯಾಂಕ್ಸ್ ಯಾರಿಗೆ ಹೇಳಿ? ಅಖಂಡವಾದ ಅನ್ನದಾತರಿದ್ದಾರೆ, ಭಾರತದಲ್ಲಿದ್ದಾರೆ, ವಿಶ್ವದಾದ್ಯಂತ ಇದ್ದಾರೆ. ಆ ಅನ್ನದಾತರಿಗೆ ಅನಂತ ಥ್ಯಾಂಕ್ಸ್. ಅವ್ರಿಗೆಲ್ಲ ಯಾರಿಗೆ ಥ್ಯಾಂಕ್ಸ್ ಹೇಳಲಿ ನಾನು? ಎರಡನೇದು. ಇನ್ನು ಮೂರನೇದು ಪಾಪ ಪ್ರಜ್ಞೆ ಇದೆ ಸರ್ ನನಗೆ. ಅಪ್ಪಿ ತಪ್ಪಿ ನಾನು ಆಡುವಾಗ, ಟೀಕೆ ಮಾಡುವಾಗ, ಬಾಯಿ ತಪ್ಪಿ ಸಜ್ಜನರಿಗೆ ಏನಾದ್ರು ಅಕಸ್ಮಾತ್ ಬಂದಿದ್ರೆ ಪಾಪ ಪ್ರಜ್ಞೆ ಕಾಡುತ್ತೆ. ಅವ್ರು ಹೇಳ್ಕೊಳ್ತಾ ಇರ್ಬೋದು, ಅವ್ರ ಗಾಂಭೀರ್ಯ ಅದು.
ಅವ್ರನ್ನ ನಾನು ಕೇಳೋದಷ್ಟೇ, ಅಪ್ಪಿ ಬಾಯಿ ತಪ್ಪಿ ಬಂದಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು ಅಮ್ಮ. ಏನೋ ಹೇಳಕ್ ಬಂದಿರಿ ನೀವು? ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಒಂದು ಗಾದೆ ಮಾಡಿಟ್ಟಿದ್ದಾರೆ. ಹಾಗಾಗಿ ಏನೋ ನಡೆದಿರುತ್ತೆ, ನಾನು ಏನೋ ಹೇಳಿರ್ತೀನಿ, ನೀವು ಏನೋ ಹೇಳಿರ್ತೀರಿ. ಅದಕ್ಕೆ ಯಾಕೆ ಸಾರಿ ಕೇಳ್ಕೊಂಡು ಬೇಜಾರು ಮಾಡ್ಕೊಂಡು ಅವೆಲ್ಲ ಬೇಡ, ಬಿಟ್ಬಿಡಿ. ಹರಿದು ಜೀರ್ಣವಾಗಿರೋ ಪೇಜ್ ಹರಿದಾಕೋಣ, ಮುಂದಕ್ಕೆ ಫ್ರೆಶ್ ಆಗಿರೋದಿದೆ, ಬೇಕಾದಷ್ಟು ತಗೊಳ್ಳೋಣ. ಅಷ್ಟೇ ನಾನು ನಿಮ್ಗೆ ಹೇಳೋದು. ಥ್ಯಾಂಕ್ ಯು ಸರ್. ಒಂದು ಸಣ್ಣ ಜಲಕ್ ನಾವು ಕೊಡಕ್ ಪ್ರಯತ್ನ ಪಟ್ವಿ 1 ಗಂಟೆಯಲ್ಲಿ. ಓವರ್ ಆಲ್ ಹೌ ವಾಸ್ ಯುವರ್ ಲೈಫ್ ಸರ್? ವಾಟ್ ಯು ಥಿಂಕ್? ನಾನು ಹೇಳೋದಿಷ್ಟೇ ಸರ್, ತುಳಿದು ಬಾಳೋಕ್ಕಿಂತ ತಿಳಿದು ಬಾಳೋದು ಒಳ್ಳೇದು. ವಾವ್. ತುಳಿದು ಬಾಳೋನು ಅಳಿದು ಹೋಗ್ತಾನೆ, ತಿಳಿದು ಬಾಳೋನು ಅಳಿದ ಮೇಲೂ ಉಳಿತಾನೆ. ಜಗತ್ತಲ್ಲಿ 2 ಜಾತಿ ಮನುಷ್ಯರಿರೋದು, ಸತ್ತಂತೆ ಬದುಕಿರುವ ಜನ, ಸತ್ತ ಮೇಲೂ ಬದುಕಿರುವ ಜನ. ನನಗೆ ಸತ್ತ ಮೇಲೂ ಬದುಕಬೇಕು ಅಂತ ಆಸೆ ಇದೆ. ಆ ಆಸೆಗೆ ಈ ಜನ್ಮ ಮೀಸಲಾಗಿಟ್ಟಿದ್ದೇನೆ. ಅದಕ್ಕೆ ಇವರೆಲ್ಲರ ಸಹಕಾರ ಇದೆ, ಅವರೆಲ್ಲರ ಆಶೀರ್ವಾದ ಇದೆ. ಸಾಕು. ಥ್ಯಾಂಕ್ ಯು ಸರ್. Delicious hamper from Unibake Cookies. ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಇಂದ ನಿಮಗೆ ಅಂತ ಗಿಫ್ಟ್ ಹ್ಯಾಂಪರ್, ನಿಮ್ಮ PC, ಮೊಬೈಲ್, ಲ್ಯಾಪ್ಟಾಪ್ ಗಳನ್ನ ಸುರಕ್ಷಿತವಾಗಿಡಕ್ಕೆ ಕ್ವಿಕ್ ಹೀಲ್ ಯೂಸ್ ಮಾಡಿ. ನಮ್ಮ ತಂಡದಿಂದ ನಿಮ್ಮ ತಂಡ ಹುಡುಗರೆ, ನಮ್ದೊಂದು ವಾಲ್ ಆಫ್ ಫೇಮ್ ಇದೆ. ಇಲ್ಲಿ ನಮ್ಮ ಸಾಧಕರ ಫ್ಯಾಮಿಲಿ ಫೋಟೋಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಬರ್ಬೇಕು ಪ್ಲೀಸ್. ನಾನು ಸಮಾಜವನ್ನು ಕೇಳ್ಕೊಳ್ಳೋದಿಷ್ಟೇ, ಕನ್ನಡವನ್ನ ಬಿಡಬೇಡಿ, ಕಲಾವಿದರನ್ನ ಮರಿಬೇಡಿ. ಈ ಮಣ್ಣು ನಿಮ್ಮದು, ಈ ದೇಶ ನಿಮ್ಮದು, ಈ ಗಾಳಿ ಉಸಿರು ನಿಮ್ಮದು. ಇದು ನಿಮ್ಮದಾಗಿ ಭಾವಿಸಿ ದಯವಿಟ್ಟು ಇದನ್ನು ಕಾಪಾಡಿಕೊಳ್ಳಿ. ಇಷ್ಟೇ ನಾನು ಹೇಳೋದು. ನಮಸ್ಕಾರ. ತನ್ನ ಉನ್ನತವಾದ ವಿಚಾರಗಳಿಂದ, ತನ್ನ ಮಾತಿನಿಂದ ನಮ್ಮೆಲ್ಲರ ಮನೆ ಮಾತಾಗಿರುವ ಮಾಸ್ಟರ್ ಹಿರಣ್ಯ ಅವರ ಮನೆಯವರೆಲ್ಲರೂ ಫ್ಯಾಮಿಲಿ ಫೋಟೋಲಿದ್ದಾರೆ. ಈ ನೆನಪಿನ ಮಾಲೆ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ. ಮಾಸ್ಟರ್ ಹಿರಣ್ಯ ಅವರು ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಅವ್ರು ಹೇಳಿದ್ರು, ನಮ್ಮ ಫ್ರೀ ಟೈಮಲ್ಲಿ ನಮ್ಮ ಬದುಕಿಗೆ ಸಹಾಯ ಆಗುವಂತ, ನಮ್ಮ ಮುಂದಿನ ಬದುಕಿನ ರೂಪಿಸಿಕೊಳ್ಳುವಂತ ವಿಷಯಗಳ ಕಡೆ ಗಮನ ಕೊಡಬೇಕು, ಅದರ ಅಭ್ಯಾಸ ಮಾಡಬೇಕು. ಅದು ಬಹಳ ಸಹಾಯ ಆಗುತ್ತೆ ಅಂತ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಅದನ್ನ ಮಾಡ್ತೀರಿ ನಂಬಿದ್ದೀನಿ. ಮತ್ತೆ ಸಿಗೋಣ ನಾಳೆ on the same show. This is Brew Weekend with Ramesh, powered by Coca.com, happiness partner Coca-Cola, associate sponsors Aquaguard, Libero, Fondsman, Fairhour Fairness, Cookies partner Unibake Cookies.